ಒಂದು ಪಿಲ್ಲರ್ ಸಿವಿಲ್, ಅದರಲ್ಲಿ ಪೊಲಿಟಿಷಿಯನ್ಸ್ ಇದ್ರು, IAS ಅಧಿಕಾರಿಗಳು, IPS ಅಧಿಕಾರಿಗಳು, ಇನ್ನೊಂದು ಕಡೆ ಮಿಲಿಟರಿ ಲೀಡರ್ಶಿಪ್. ಈ ಎರಡು ಪಟ್ಟಿ ಪ್ಯಾರಲಲ್ ಪಟ್ಟಿ ಇರೋದ್ರಿಂದ ನಾವು ಸುಮಾರು ಏಟುಗಳನ್ನು ತಿಂದ್ವಿ. ಚೀನಾ ಮತ್ತು ಭಾರತದ ಯುದ್ಧ ನಡೀತು. ನಾವು ಸುಮಾರು ಸಾವಿರಾರು ಕಿಲೋಮೀಟರ್ನ ಭೂಮಿನ ಕಳ್ಕೊಂಡ್ವಿ. ಮೊಟ್ಟ ಮೊದಲನೇ ಬಾರಿ ಭಾರತದ ಸೇನೆ ಸೋಲನ್ನು ಎದುರಿಸ್ತು. ನಮ್ಮಲ್ಲಿ ಏನು ವೀಕ್ನೆಸ್ ಇದೆಯೋ ಆ ವೀಕ್ನೆಸ್ ಅನ್ನು ಕಡಿಮೆ ಮಾಡಲಿಕ್ಕೆ ಅಗ್ನಿವೀರ್ ಸ್ಕೀಮ್ ತಂದಿದೆ. ಹಾಗಾಗಿ ನಮ್ಮ ಸೇನೆಯಲ್ಲಿ ಯುವಕರು ಬೇಕು, ಒಂದು ಯುವ ಸೇನೆ ಬೇಕು. ಇದು ರಾಷ್ಟ್ರಹಿತದ ಯೋಜನೆ. 4 ವರ್ಷಕ್ಕೆ ಹೋಗ್ತಿರೋ ಹುಡುಗ ವಾಪಸ್ ಬರೋದು ಬರೀ ಬಿಟ್ಟಿ ಬರ್ತಿಲ್ಲ, 23 ಲಕ್ಷ ತಗೊಂಡು ಬರ್ತಿದ್ದಾನೆ. 23 ಲಕ್ಷ ಒಂದೇ ಅಲ್ಲ, ಜೊತೆಗೆ ಮೋಟಿವೇಟೆಡ್, ಟ್ರೈನ್ಡ್, ಅಂದ್ರೆ ಅವನಲ್ಲಿ ಸ್ಕಿಲ್ ಸೆಟ್ ಬೆಳೆಸಿದ್ದಾರೆ. 4ರಲ್ಲಿ ಒಬ್ಬ ಅಗ್ನಿವೀರ್ನ ವಾಪಸ್ ಆರ್ಮಿಲ್ ತಗೊಂತಿದ್ದಾರೆ. ಉಳಿಯೋ 3 ಜನಕ್ಕೆ ಸಿವಿಲ್ ಸೊಸೈಟಿಲಿ ಸಿಸ್ಟಮ್ ಮಾಡಿದ್ದಾರೆ. ಸೊ ಅಗ್ನಿವೀರ್ ಅನ್ಎಂಪ್ಲಾಯ್ಡ್ ಇರಲ್ಲ 4 ವರ್ಷ ಆದ್ಮೇಲೆ. ಸುಮಾರು 1 ತಿಂಗಳಿಂದ ರಾಜಕೀಯ ಹಾಗೂ ಸೋಷಿಯಲ್ ಮೀಡಿಯಾ, ಪ್ರಿಂಟ್ ಮೀಡಿಯಾಗಳಲ್ಲಿ ಒಂದೇ ವಿಷಯ, ಅಗ್ನಿವೀರ್ ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ತೊಂದರೆಗಳನ್ನು ಎಲ್ಲ ಮಾಧ್ಯಮದಲ್ಲೂ ನಾವು ಕಾಣಬಹುದು. ಅಗ್ನಿವೀರ್ ಸಂಬಂಧಪಟ್ಟ ತೊಂದರೆಗಳನ್ನು ಮಾತನಾಡುವ ಮುಂಚೆ ಇದರ ಹಿನ್ನೆಲೆ ಏನು, ಅಗ್ನಿವೀರ್ ಬಂದದ್ದೇಕೆ, ಇದರ ಬಗ್ಗೆ ಮಾತಾಡುವ. ತದನಂತರ ಅಗ್ನಿವೀರ್ ಆ್ಯಕ್ಟ್ ಅಂದರೆ ಏನು, ಆ ಆ್ಯಕ್ಟ್ನಲ್ಲಿರೋ ಬೆನಿಫಿಟ್ಸ್ ಏನು, ಎಲಿಜಿಬಿಲಿಟಿ ಏನು, ಯಾರು ಅಗ್ನಿವೀರ್ ಆಗಬಹುದು, ಎಷ್ಟು ವರ್ಷ ಅವರು ಭಾರತದ ಸೇನೆಯಲ್ಲಿ ಕಾರ್ಯನಿರ್ವಹಿಸಬಹುದು, ತದನಂತರ ಇದುವರೆಗೂ ಬಂದಿರೋ ಅಗ್ನಿವೀರ್ ಬಗ್ಗೆ ಆರ್ಮ್ ಫೋರ್ಸಸ್ ಅವರ ಅಭಿಪ್ರಾಯ ಏನು. ಕಟ್ಟ ಕಡೆಗೆ ನಾವು ರಾಜಕೀಯ, ಸೋಷಿಯಲ್ ಮೀಡಿಯಾ ಹಾಗೂ ಪ್ರಿಂಟ್ ಮೀಡಿಯಾನಲ್ಲಿ ಇದರ ಬಗ್ಗೆ ಬರೆದಿರೋ ತೊಂದರೆಗಳ ಅಥವಾ ಗಾಳಿ ಮಾತಾ ಇದರ ಬಗ್ಗೆ ಮಾತಾಡುವ. ಮೊಟ್ಟ ಮೊದಲು ಹಿನ್ನೆಲೆ ಅಂದರೆ ಬ್ಯಾಕ್ಗ್ರೌಂಡ್, ಅಗ್ನಿವೀರ್ ಬಂದಿರೋ ಹಿನ್ನೆಲೆ ಬಗ್ಗೆ ಮಾತಾಡುವ. ನಾವು ನಮ್ಮ ಪಠ್ಯಪುಸ್ತಕಗಳಲ್ಲಿ ಓದಿರುವುದು ಭಾರತದ ಇಂಡಿಪೆಂಡೆನ್ಸ್ ಅಂದರೆ ಸ್ವಾತಂತ್ರ್ಯ ಬಂದಿದ್ದು ನಾನ್ ವೈಲೆಂಟ್ ಮೀನ್ಸ್ ಇಂದ, ಅಂದ್ರೆ ಅಹಿಂಸೆಯಿಂದ. ಇದು ನಿಜದಿಂದ ತುಂಬಾ ದೂರ. 1946 ಫೆಬ್ರವರಿಯಲ್ಲಿ ಮುಂಬೈನಲ್ಲಿ ಲಾಸ್ಟ್ ವಾರ್ ಆಫ್ ಇಂಡಿಪೆಂಡೆನ್ಸ್ ಅಂತ ನಾವು ಇಂಡಿಯನ್ಸ್ ಅಂತೀವಿ, ಪಾಶ್ಚಾತ್ಯರು ಇದನ್ನ ನೇವಲ್ ಮ್ಯೂಟಿನಿ ಅಂತಾರೆ. ಅದನ್ನ ಇಂಡಿಪೆಂಡೆನ್ಸ್ ಅನ್ನೋ ಗೌರವ ಅವರು ಕೊಡಲ್ಲ. ಫೆಬ್ರವರಿ 1946ರಲ್ಲಿ ಭಾರತೀಯ ಸೈಲರ್ಸ್ ಅವರು ತಮ್ಮ ಬ್ರಿಟಿಷರ್ಸ್ ಆಫೀಸರ್ಸ್ ಮೇಲೆ ದಾಳಿ ಮಾಡಿ ಅವರಲ್ಲಿದ್ದ ನೇವಲ್ ವೆಸಲ್ಸ್ನ ತಮ್ಮ ವಶದಲ್ಲಿ ಪಡೆದು ಭಾರತದ ಧ್ವಜವನ್ನು ಹಾರಿಸ್ತಾರೆ. ಇವರು ಸಾಮಾನ್ಯ ಸೈನಿಕರಲ್ಲ. ವಿಶ್ವ ಯುದ್ಧ 2ರಲ್ಲಿ ಜಪಾನ್ ಹಾಗೂ ಜರ್ಮನಿ ದೇಶಗಳ ಸೇನೆಗಳ ಮೇಲೆ ಯುದ್ಧ ಮಾಡಿ ಗೆದ್ದು ಬಂದ ವೀರ ಸೈನಿಕರು. ಯುದ್ಧ ಮಾಡುವುದು ಹೇಗೆ, ಗೆಲ್ಲುವುದು ಹೇಗೆ ಎಂದು ತಿಳಿದ ಸೈನಿಕರು. ಈ ಘಟನೆ ನಡೆದ ತಕ್ಷಣ ಬ್ರಿಟಿಷರ್ಸ್ಗೆ ಒಂದು ಅರಿವಾಯಿತು, ನಾವು ಹೆಚ್ಚು ದಿನ ಭಾರತದಲ್ಲಿ ಉಳಿಲಿಕ್ಕೆ ಸಾಧ್ಯ ಇಲ್ಲ. ಏಕೆಂದರೆ ವಿಶ್ವ ಯುದ್ಧ 2ರಲ್ಲಿ ಲಕ್ಷಾಂತರ ಜನ ಭಾರತೀಯ ಸೈನಿಕರು ಆರ್ಮಿ, ನೇವಿ ಹಾಗೂ ಏರ್ಫೋರ್ಸ್ನಲ್ಲಿ ಇಂಗ್ಲೆಂಡಿನ ಪರ ಜರ್ಮನಿ ಹಾಗೂ ಜಪಾನ್, ಇಟಲಿ ಈ 3 ಫ್ರಂಟ್ನಲ್ಲೂ ಯುದ್ಧ ಮಾಡಿ ಗೆದ್ದು ಬಂದ ವೀರರು. ಅವರು ಏನಾದರೂ ಬ್ರಿಟಿಷರ್ಸ್ ಮೇಲೆ ಎದುರು ಬಿದ್ದರೆ ಬ್ರಿಟಿಷರ್ಸ್ ಸೋಲುತ್ತಿದ್ದರು. ಹಾಗಾಗಿ ಭಾರತದ ಸ್ವಾತಂತ್ರ್ಯದ ಅತಿ ಮುಖ್ಯ ಕಾರಣ ಈ ಲಾಸ್ಟ್ ವಾರ್ ಆಫ್ ಇಂಡಿಪೆಂಡೆನ್ಸ್ ಫೆಬ್ರವರಿ 1946. ಅಹಿಂಸೆ ಹೇಗೆ ನಮ್ಮ ಸ್ವಾತಂತ್ರ್ಯಕ್ಕೊಂದು ಕಾರಣ ಆಯಿತೋ, ಹಿಂಸೆನೂ ಅದಕ್ಕೊಂದು ಕಾರಣ ಆಯಿತು. ಸೊ ಇದನ್ನು ನಾವು ಮರಿಬಾರ್ದು. ಯಾಕೆ ಈ ಹಿನ್ನೆಲೆ ಹೇಳ್ತೀನಿ ಅಂದರೆ, ನಮ್ಮ ಸ್ವಾತಂತ್ರ್ಯ ಬಂದ ಮೇಲೆ ರಾಜಕೀಯ ಮುಖಂಡರು, ಅಂದಿನ ರಾಜಕೀಯ ಮುಖಂಡರು, ಭಾರತೀಯ ರಾಜಕೀಯ ಮುಖಂಡರು ತಮ್ಮ ಒಂದು ಸ್ಪೇಸ್ ಅಂದರೆ ತಮ್ಮ ಒಂದು ಜಾಗವನ್ನು, ಪವರಿನ ಜಾಗವನ್ನು ತಾವು ಮಿಲಿಟರಿ ಲೀಡರ್ಸ್ ಜೊತೆ ಹಂಚಿಕೊಳ್ಳಲಿಲ್ಲ. ನೀವು ಫಾರಿನ್ ಅಫೇರ್ಸ್ನಲ್ಲಿ ಆಗಲಿ, ಹೋಮ್ ಅಫೇರ್ಸ್ನಲ್ಲೇ ಆಗಲಿ ಅಥವಾ ಎಕನಾಮಿಕ್ ಅಫೇರ್ಸ್ನಲ್ಲೇ ಆಗಲಿ ಮಿಲಿಟರಿ ವ್ಯೂಸ್ನ ತಗೊಳ್ಳಿಲ್ಲ. ಅಂದರೆ ಸೈನಿಕ ವ್ಯೂಸ್ನ ಅವರು ತಗೊಳ್ಳಿಲ್ಲ. ಪ್ರಬುದ್ಧ ಮಿಲಿಟರಿ ಲೀಡರ್ಗಳು, ನಮ್ಮ ಕನ್ನಡದ ಕರಿಯಪ್ಪ ಅವರು ಮೊಟ್ಟ ಮೊದಲ ಆರ್ಮಿ ಚೀಫ್ ಆಗಿದ್ರು 1948ರಲ್ಲಿ. ಅಂಥವರ ಮಾತು ಕೂಡ ಬರೀ ಮಿಲಿಟರಿ ವಿಷಯದಲ್ಲಿ ಕೇಳಿದ್ರೆ ಹೊರತು ಫೈನಾನ್ಸ್, ಫಾರಿನ್ ಅಫೇರ್ಸ್, ಹೋಮ್ ಅಫೇರ್ಸ್ ಮತ್ತು ಎಕನಾಮಿಕ್ ಅಫೇರ್ಸ್ನಲ್ಲಿ ಅವರಿಗೆ ಜಾಗ ಇರಲಿಲ್ಲ, ಅವ್ರ ಮಾತಿಗೆ ಬೆಲೆ ಇರಲಿಲ್ಲ. ಈ ಒಂದು ಅಂತರ ಏನಿದೆ, ದಿಸ್ ಕ್ರಿಯೇಟೆಡ್, ಇದು ಒಂದು 2 ಪಿಲ್ಲರ್ಗಳನ್ನು ಸೃಷ್ಟಿಸಿತು. ಒಂದು ಪಿಲ್ಲರ್ ಸಿವಿಲ್, ಅದರಲ್ಲಿ ಪೊಲಿಟಿಷಿಯನ್ಸ್ ಇದ್ರು, IAS ಅಧಿಕಾರಿಗಳು, IPS ಅಧಿಕಾರಿಗಳು, ಯಾವುದು ಭಾರತದ ರಾಜ್ಯಾಂಗ ನಡೆಸ್ತಾರೋ ಸಿವಿಲ್ ರಾಜ್ಯಾಂಗನ ಅವರೆಲ್ಲ ಸೇರಿದ್ರು. ಇನ್ನೊಂದು ಕಡೆ ಮಿಲಿಟರಿ ಲೀಡರ್ಶಿಪ್, ಅದರಲ್ಲಿ ಭಾರತದ ವಾಯುಸೇನೆ, ನೇವಿ ಹಾಗೂ ಭಾರತದ ಸೇನೆ, ಈ ಮೂರರ ಮುಖಂಡರು ಅವರವರ ಒಂದು ಟವರ್ನಲ್ಲಿ ಅಥವಾ ಅವರವರ ಒಂದು ಸ್ಪಿಯರ್ನಲ್ಲಿ, ಡೊಮೇನ್ನಲ್ಲಿ ಅವರು ರಾಜ್ಯ ಮಾಡಿ
ಅವರು ಇದರಲ್ಲಿ ಸಂತುಷ್ಟರಾಗಿದ್ದರು. ಆದರೆ ಭಾರತಕ್ಕೆ ಬೇಕಾಗಿದ್ದು 2 ಪ್ಯಾರಲಲ್ ಪಟ್ಟಿಗಳಲ್ಲ, ಸಮಯೋಜಿತ ಒಂದು ಪಟ್ಟಿ. ಆ ಪಟ್ಟಿ ಇದ್ದಲ್ಲಿ ನಮ್ಮ ರಾಜ್ಯ ಒಂದು ಸದೃಢ ರಾಜ್ಯವಾಗುತ್ತೆ. ಈ 2 ಪಟ್ಟಿ ಪ್ಯಾರಲಲ್ ಪಟ್ಟಿ ಇರೋದ್ರಿಂದ ನಾವು ಸುಮಾರು ಏಟುಗಳನ್ನು ತಿಂದ್ವಿ. ಕೆಲವೊಂದೆರಡು ವಿಷಯಗಳನ್ನು ತಮಗೆ ಹೇಳ್ತೀವಿ. 1962ರಲ್ಲಿ ಚೀನಾ ಮತ್ತು ಭಾರತದ ಯುದ್ಧ ನಡೀತು. ಆ ಯುದ್ಧದಲ್ಲಿ ನಮ್ಮ ವಾಯುಪಡೆಗೆ ಭಾಗವಹಿಸಲು ಅಂದಿನ ಭಾರತ ಸರ್ಕಾರ ಅನುಮತಿ ನೀಡಲಿಲ್ಲ. ಅದರಿಂದ ನಾವು ಸುಮಾರು 1000 ಕಿಲೋಮೀಟರ್ನ ಭೂಮಿನ ಕಳ್ಕೊಂಡ್ವಿ. ಹಾಗೂ ಮೊಟ್ಟ ಮೊದಲನೇ ಬಾರಿ ಭಾರತದ ಸೇನೆ ಸೋಲನ್ನು ಎದುರಿಸಿತು. ಎರಡನೇದಾಗಿ 1971ರಲ್ಲಿ ಇಂಡೋ ಪಾಕ್ ಯುದ್ಧ ಆಯಿತು. ಯುದ್ಧ ಮಾಡಿ ಭಾರತದ ಸೇನೆ ತನ್ನ ಜಯದ ಬಾವುಟವನ್ನು ಹಾರಿಸಿತು. ಹೊಸ ದೇಶ ಬಾಂಗ್ಲಾದೇಶ್ ಸೃಷ್ಟಿಯಾಯಿತು. 93,000 ಪಾಕಿಸ್ತಾನಿ ಸೈನಿಕರು ನಮ್ಮ ಸೆರೆಗೆ ಬಿದ್ದರು. ಅದು ಒಂದು ಸುವರ್ಣ ಅವಕಾಶವಿತ್ತು. ನಮ್ಮಲ್ಲಿ ಏನೇನು ತೊಂದರೆ ಇತ್ತೋ ಜಮ್ಮು ಆ್ಯಂಡ್ ಕಾಶ್ಮೀರ್ನಲ್ಲಿ 1998ರಲ್ಲಿ ಏನೇನು ತೊಂದರೆ ನಾವು ಸೃಷ್ಟಿ ಮಾಡಿದ್ವೋ ಅದೆಲ್ಲದನ್ನು ನಿವಾರಿಸಿಕೊಳ್ಳೋ ಒಂದು ಸುಂದರ ಅವಕಾಶವಿತ್ತು. ಆದರೆ ಅಂದಿನ ಭಾರತದ ಅಧಿಕಾರ 93,000 ಪಾಕಿಸ್ತಾನಿ ಸೈನಿಕರನ್ನ ಬಿಟ್ಟು ನಮ್ಮ ಸೈನಿಕರು ಏನಿದ್ರು ಪಾಕಿಸ್ತಾನದ ವಶದಲ್ಲಿ ಅವರನ್ನೂ ಕರ್ಕೊಳ್ಳಿಲ್ಲ. ಇದೆಲ್ಲ ಯಾಕೆ ಅಂದರೆ ಒಂದು ಸಿನರ್ಜಿ ಇರಲಿಲ್ಲ. ಒಂದು ಸಿನರ್ಜಿ ಅಂದರೆ ಒಂದು ಮಿಲಿಟ್ರಿ ಅವ್ರು ಏನು ಹೇಳ್ತಿದ್ದಾರೆ, ಅವ್ರ ಕಡೆಯಿಂದ ಏನು ತೊಂದರೆ ಇದೆ, ಅವರಿಂದ ಒಂದು ಇನ್ಪುಟ್ ಏನಿದೆ ಅದನ್ನು ತಗೊಳ್ಳದೆ ಸಿವಿಲಿಯನ್ ಲೀಡರ್ಶಿಪ್ ತಮ್ಮ ಕೆಲಸವನ್ನು ಮಾಡಿತು. ಇದು ಮುಂದೆ ಹೋಗಿ 1958ರಲ್ಲಿ ಇನ್ನೂ ಒಂದಾಯಿತು. ಈ ಭಯ ಬರಲಿಕ್ಕೆ ಕಾರಣ ಇನ್ನೂ ಒಂದಿತ್ತು. 1958ರಲ್ಲಿ ಪಾಕಿಸ್ತಾನದಲ್ಲಿ ಪಾಕಿಸ್ತಾನಿ ಆರ್ಮಿ ಸಿವಿಲ್ ಲೀಡರ್ಶಿಪ್ಪನ್ನು ತೆಗೆದುಹಾಕಿ ಆರ್ಮಿ ರೂಲ್ ಎಸ್ಟಾಬ್ಲಿಷ್ ಮಾಡಿತ್ತು. ಜನರಲ್ ಅಯೂಬ್ ಖಾನ್ ಆ ಒಂದು ಕೂ ಮಾಡಿತ್ತು. ಅದಾದ ಮೇಲೆ ಈ ಒಂದು ಹೆದರಿಕೆ ಎಲ್ಲಿ ಭಾರತ ದೇಶದಲ್ಲೂ ಈ ಥರ ಆಗತ್ತಾ ಎಂಬ ಒಂದು ಹೆದರಿಕೆ ನಮ್ಮ ರಾಜಕೀಯ ನಾಯಕರ ಎದೆಯಲ್ಲಿ ಮೂಡಿತ್ತು. ಆದ್ದರಿಂದ ಅವರು ಈಗ ಒಂದು ಗ್ಯಾಪ್ ಏನಿತ್ತು, ಸಿವಿಲ್ ಮಿಲಿಟರಿ ಲೀಡರ್ಶಿಪ್ ಗ್ಯಾಪು, ಇದು ಹೆಚ್ಚುತ್ತಲೇ ಹೋಯ್ತೆ ಹೊರತು ಕಡಿಮೆ ಆಗಲಿಲ್ಲ. ಇದನ್ನು ತಿಳಿದ ಇಂದಿನ ಭಾರತ ಸರ್ಕಾರ 2015ರಲ್ಲಿ ಈ ಗ್ಯಾಪನ್ನು ಕಡಿಮೆ ಮಾಡಲಿಕ್ಕೆ ಶುರು ಮಾಡ್ತು. ಮೊಟ್ಟ ಮೊದಲಿಗೆ ಅವರು ಸಿವಿಲ್ ಮಿಲಿಟರಿ ಗ್ಯಾಪನ್ನು ಕಡಿಮೆ ಮಾಡೋ ಬದಲು ಮಿಲಿಟರಿ ಟವರಲ್ಲೇ 3 ಪ್ರತ್ಯೇಕವಾದ ಒಂದು ಟವರ್ಗಳಿತ್ತು. ಒಂದು ಆರ್ಮಿ, ಇನ್ನೊಂದು ನೇವಿ, ಮತ್ತೊಂದು ಏರ್ಫೋರ್ಸ್. ಈ 3 ಫಸ್ಟ್ ಒಂದುಗೂಡಿಸೋಣ, ಅದಾದ ಮೇಲೆ ನಾವು ಸಿವಿಲ್ ಮಿಲಿಟರಿನ ಒಂದುಗೂಡಿಸೋಣ ಅನ್ನೋ ಒಂದು ಯೋಚನೆ 2015ರಲ್ಲಿ ಪ್ರಧಾನಮಂತ್ರಿ ಮೋದಿಜಿಯವ್ರಿಗೆ ಬಂತು. ಸೊ ಮೊಟ್ಟ ಮೊದಲಿಗೆ ಅವರು ಬುಡದಲ್ಲಿ ಕೆಲಸ ಮಾಡೋ ಬದಲು ತಲೆಯಲ್ಲಿ ಅಂದರೆ CDS ಅನ್ನೋ ಒಂದು ಪೋಸ್ಟನ್ನು ಕ್ರಿಯೇಟ್ ಮಾಡ್ತಾರೆ. ಅಂದರೆ ಚೀಫ್ ಆಫ್ ಡಿಫೆನ್ಸ್ ಫೋರ್ಸಸ್. ಇವರು ಆರ್ಮಿ ಚೀಫ್, ನೇವಿ ಚೀಫ್, ಏರ್ಫೋರ್ಸ್ ಚೀಫ್ ಮೇಲೆ ಕುಳಿತುಕೊಳ್ಳೋಂಥ ಒಂದು ಅಧಿಕಾರಿ. ಆ ಪೋಸ್ಟನ್ನು ಕ್ರಿಯೇಟ್ ಮಾಡಿ ಆ ಪೋಸ್ಟ್ಗೆ ಪವರ್ಸನ್ನು ಕೊಡ್ತಾರೆ. ಇದರಿಂದ ಏನಾಗ್ತದೆ ಅಂದರೆ ಈ ಆರ್ಮಿ ನೇವಿ ಚೀಫ್ ಏನು ಬೇರೆ ಬೇರೆ ಇತ್ತೋ ಅದಕ್ಕೆಲ್ಲ ಒಂದೇ ಒಂದು ಸಿಂಗಲ್ ಡಿಸಿಷನ್ ಪಾಯಿಂಟ್ ಸಿಗ್ತದೆ. ದಟ್ ಡಿಸಿಷನ್ ಪಾಯಿಂಟ್ ಈಸ್ ದ ಪೋಸ್ಟ್ ಆಫ್ CDS. ಇದು ಮೊಟ್ಟ ಮೊದಲನೇ ಹೆಜ್ಜೆ ತೊಗೊಂಡಿದ್ದು 2015ರಲ್ಲಿ. ಇದಾದಮೇಲೆ ಮೋದಿ ಸರ್ಕಾರ OFB ರೀಸ್ಟ್ರಕ್ಚರಿಂಗ್ ಮಾಡುತ್ತೆ. OFB ಅಂದರೆ ಆರ್ಡಿನೆನ್ಸ್ ಫ್ಯಾಕ್ಟ್ರಿ ಬೋರ್ಡ್. ನಮ್ಮ ಏನು ಟ್ಯಾಂಕ್ಸ್ ಮಾಡ್ತೀವಿ ಅಥವಾ ಆಮ್ಯುನಿಷನ್ ಮಾಡ್ತೀವಿ, ಬಾಂಬ್ಸ್ ಮಾಡ್ತೀವಿ, ಈ ಎಲ್ಲ ಫ್ಯಾಕ್ಟ್ರಿಗಳಿಗೂ ಒಂದು ರೆಗ್ಯುಲೇಟರಿ ಅಥಾರಿಟಿ ಥರ OFB ಅಂತ ಒಂದು ಬೋರ್ಡ್ ಇದೆ. ಒಂದು ಸೋಷಿಯಲಿಸಮ್, ಇಂಡಿಯಾ ಸ್ವಾತಂತ್ರ್ಯ ತಗೊಂಡಾಗಿಂದ ಒಂದು ಸೋಷಿಯಲಿಸಮ್ ಒಂದು ವೇನ್ ಬಂದಾಗಿಂದ ನಮ್ಮಲ್ಲಿ ಎಫಿಷಿಯನ್ಸಿ ಬಿಟ್ಟು ಜಾಬ್ ಸೆಕ್ಯೂರಿಟಿ ಅದು ಇದು ಅಂತ ಹೇಳಿ ಎಫಿಷಿಯನ್ಸಿ ಕಡಿಮೆ ಆಗಿತ್ತು. ಮಾಡರ್ನೈಸೇಷನ್ ಮಾಡಿರಲಿಲ್ಲ ನಾವು ಫ್ಯಾಕ್ಟ್ರೀಸ್ಗೆ. ಆ ಒಂದು ಒತ್ತಡ ತರಲಿಕ್ಕೆ OFBನ ರೀಸ್ಟ್ರಕ್ಚರ್ ಮಾಡಿದ್ರು ಮೋದಿಜಿಯವರು. ಇಂದು ಸುಮಾರು 23,000 ಕೋಟಿ ಅಷ್ಟು ವೆಪನ್ಸ್ನ ಭಾರತ ದೇಶ ಎಕ್ಸ್ಪೋರ್ಟ್ ಮಾಡ್ತದೆ. ಆ OFB ಬೋರ್ಡ್ ರೀಸ್ಟ್ರಕ್ಚರಿಂಗ್ ಹಾಗೂ ಡಿಫೆನ್ಸ್ PSUಸ್ನ ರೀಸ್ಟ್ರಕ್ಚರಿಂಗ್ ಮಾಡಿದ ಫಲಿತಾಂಶ ಇದು. ಆಯಿತು, 7-8 ವರ್ಷ ಬೇಕಾಯಿತು. ಆ ರೀಸ್ಟ್ರಕ್ಚರಿಂಗ್ ಮಾಡಿದಾಗೂ ಇದೇ ಪಿತ್ತೂರಿ, ಇದು ಸರಿಯಲ್ಲ, ಇದನ್ನು ಮಾರ್ತಿದ್ದೀರಾ ನೀವು ಎಂದು ಬಹುತೇಕ ಜನ ಬಂದರು. ಅದರಲ್ಲಿ ಕೆಲವರು ಆರ್ಮಿ, ನೇವಿ, ಏರ್ಫೋರ್ಸ್ ಮುಖಂಡರು ಇದ್ದರು. ಆದರೆ ಇವತ್ತು ಅದರ ಫಲಿತಾಂಶ ಏನು? 23,000 ಕೋಟಿ ಅಷ್ಟು ನಾವು ಇಂಡಿಯಾಯಿಂದ ಎಕ್ಸ್ಪೋರ್ಟ್ ಮಾಡ್ತಿದ್ವಿ. ನಮ್ಮದೇ ಆದ ತೇಜಸ್ ಏರ್ಕ್ರಾಫ್ಟ್ ಇಂದು ಆಪರೇಷನಲೈಸ್ ಆಗಿದೆ, ಶ್ರೀನಗರದಲ್ಲಿ ಬೇಸ್ ಆಗಿದೆ. ಅರ್ಜುನ್ ಟ್ಯಾಂಕ್ ಆಪರೇಷನಲೈಸ್ ಆಗಿ ಇಂಡಿಯನ್ ಆರ್ಮಿನಲ್ಲಿ ಬ್ರಿಗೇಡ್ಸ್ನಲ್ಲಿದೆ. ಸೊ ಯಾವುದೇ ಒಂದು ನಿರ್ಧಾರ ತಗೊಂಡ್ರೆ ಅದರ ಫಲಿತಾಂಶ ನೋಡಲಿಕ್ಕೆ ನಮಗೆ 7-8 ವರ್ಷ ಬೇಕಾಗ್ತದೆ. ನೆಕ್ಸ್ಟ್ ಬಹುದೊಡ್ಡ ಹೆಜ್ಜೆ ತೊಗೊಂಡಿದ್ದು DRDO ಮಾಡರ್ನೈಸೇಷನ್. ಇದೆಲ್ಲ ಮಾಡಿ ಒಂದು ಎಕೋಸಿಸ್ಟಮ್ ಕ್ರಿಯೇಟ್ ಮಾಡಿದ್ರು. ಭಾರತದ ಸರ್ಕಾರ ಒಂದು ಎಕೋಸಿಸ್ಟಮ್ ಕ್ರಿಯೇಟ್ ಮಾಡ್ತು. ಈ ಎಕೋಸಿಸ್ಟಮಲ್ಲಿ ಎಫಿಷಿಯನ್ಸಿ ಬಂತು.
ಈ ಈ ಹೆಜ್ಜೆಯಲ್ಲಿ ಇನ್ನೊಂದು ಹೆಜ್ಜೆನೇ ಅಗ್ನಿವೀರ್ ಸ್ಕೀಮ್. ಮೊದಲು ಎಕೋಸಿಸ್ಟಮನ್ನು ಕ್ರಿಯೇಟ್ ಮಾಡಿದ್ರು. ಎಕೋಸಿಸ್ಟಮ್ ಕ್ರಿಯೇಟ್ ಮಾಡಿದಾಗ ಹೊಸ ವೆಪನ್ ಸಿಸ್ಟಮ್ಸ್ ಬಂತು, ಹೊಸ ಟೆಕ್ನಾಲಜಿ ಬಂತು. ಇದನ್ನೆಲ್ಲ ಉಪಯೋಗಿಸೋ ಜನ ಬೇಕಲ್ಲ, ಆ ಉಪಯೋಗಿಸೋ ಯುವಕರು ಬೇಕಲ್ಲ. ಆ ಯುವಕರಿಗಾಗಿ ಒಂದು ಅಗ್ನಿಪಥ್ ಸ್ಕೀಮ್ ಆರ್ ಅಗ್ನಿವೀರ್ ಸ್ಕೀಮ್ ಅಂತ ಬಂತು 2022 ಜೂನ್. ಹಿನ್ನೆಲೆ ಗೊತ್ತಾಯ್ತು. ಈಗ ಏನು ಹಿನ್ನೆಲೆ, ನಮ್ಮಲ್ಲಿ ಏನು ವೀಕ್ನೆಸ್ ಇದೆಯೋ ಆ ವೀಕ್ನೆಸ್ಸನ್ನು ಕಡಿಮೆ ಮಾಡಲಿಕ್ಕೆ ಅಗ್ನಿವೀರ್ ಸ್ಕೀಮ್ ತಂದಿತ್ತು. ಹೇಗಪ್ಪ ಕಡಿಮೆ ಆಗುತ್ತೆ, ಇದರಿಂದ ಏನು ಉಪಯೋಗ ಆಯಿತು? ಆ ಟವರ್ ಅಲ್ಲೇ ಇದೆ, ಸಿವಿಲ್ ಟವರ್ ಅಲ್ಲೇ ಇದೆ, ನೀವು ಅಗ್ನಿವೀರ್ ಸ್ಕೀಮ್ ಮಾಡಿದ್ರೆ ಅವ್ನಿಗೇನು ಉಪಯೋಗ ಆಗುತ್ತೆ ಅಂದರೆ, ಆ ಅಗ್ನಿವೀರ್ನಲ್ಲೇ ಕೂಡಿರೋ ಒಂದು ರಹಸ್ಯ. ಏನದು ರಹಸ್ಯ? ಆ ರಹಸ್ಯ ತಿಳಿಬೇಕು ಅಂದರೆ ಅಗ್ನಿವೀರ್ ಸ್ಕೀಮ್ ಆ್ಯಕ್ಟ್ ಬಗ್ಗೆ ನಾವು ಮಾತಾಡೋಣ. ಅಗ್ನಿವೀರ್ ಆ್ಯಕ್ಟ್ ನಾನು ಹೇಳಿದಾಗೆ ಜೂನ್ 2022 ಭಾರತ ಸರ್ಕಾರ ತಂತು. ಈ ಆ್ಯಕ್ಟ್ ಪ್ರಕಾರ ಶಾರ್ಟ್ ಸರ್ವಿಸ್ ಸ್ಕೀಮ್ ಅಥವಾ ಕಡಿಮೆ ಅವಧಿಯ ಒಂದು ಯೋಜನೆ ಸೈನಿಕರಿಗೆ ಎಕ್ರಾಸ್ ಆರ್ಮಿ, ನೇವಿ, ಏರ್ಫೋರ್ಸ್ ತಂತು. ಎಲಿಜಿಬಿಲಿಟಿ ಏನು? 17 23 ವರ್ಷದವರೆಗೂ ಯಾವ ಒಬ್ಬ ಯುವಕ ಭಾರತದ ಆರ್ಮ್ ಫೋರ್ಸಸಲ್ಲಿ ಕೆಲಸ ಮಾಡಲಿಕ್ಕೆ ಇಷ್ಟ ಇದೆಯೋ ಅವನು ಈ ಸ್ಕೀಮ್ ಮೂಲಕ ತನ್ನ ಅಪ್ಲಿಕೇಶನನ್ನು ಫಾರ್ವರ್ಡ್ ಮಾಡ್ಬೋದು, ಅಪ್ಲೈ ಮಾಡ್ಬೋದು. ಈ ಅಗ್ನಿವೀರಿನ ಕಾರ್ಯಾವಧಿ ಏನು? ಅಗ್ನಿವೀರಿನ ಕಾರ್ಯಾವಧಿ 4 ವರ್ಷ ಮಾತ್ರ, ಇನ್ಕ್ಲೂಡಿಂಗ್ ಟ್ರೈನಿಂಗ್. ಅಂದರೆ ಟ್ರೈನಿಂಗ್ ಸೇರ್ಪಟ್ಟಂತೆ 4 ವರ್ಷ. ಇದೇ ಇದರ ರಹಸ್ಯ. ಈಗ ಒಬ್ಬ ಅಗ್ನಿವೀರ್ ರಾಜೀವ್ ಅಂತ ಇಟ್ಕೊಳ್ಳಿ, ಅವನು 2022 ಸೇರ್ತಾನೆ. ಸೇರಿ 2026 ಹೊರಗೆ ಬರ್ತಾನೆ. ಹೇಗೆ ಹೊರಗೆ ಬರ್ತಾನೆ? 2022 ಏನು ರಾಜೀವ್ ಆಗಿರಲ್ಲ ಅವನು. 2026 ಒಬ್ಬ ಮೋಟಿವೇಟೆಡ್, ಒಬ್ಬ ಕರ್ತವ್ಯನಿಷ್ಠವಾದ ಟ್ರೈನ್ಡ್ ಯಂಗ್ಸ್ಟರ್ ಆಗಿ ಹೊರಗೆ ಬರ್ತಾನೆ. ಹೊರಗೆ ಬಂದಾಗ ಅವನಿಗೆ ಮತ್ತಷ್ಟು ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ ಇರುತ್ತೆ. ಎಲ್ಲಿ? ಸಿವಿಲ್ ಡೊಮೇನ್ನಲ್ಲಿ. ಈ ಎರಡನೇ ಟವರಲ್ಲಿ ಮತ್ತಷ್ಟು ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿ ಇರುತ್ತೆ. ಎಲ್ಲಿ ಆಪರ್ಚುನಿಟಿ ಇರುತ್ತೆ? ಅವನು ಪೊಲೀಸ್ನಲ್ಲಿ ಸೇರ್ಬೋದು, ಸೆಂಟ್ರಲ್ ಪ್ಯಾರಾಮಿಲಿಟರಿ ಫೋರ್ಸಸಲ್ಲಿ ಸೇರ್ಬೋದು. ಸೆಂಟ್ರಲ್ ಪ್ಯಾರಾಮಿಲಿಟರಿ ಫೋರ್ಸಸಲ್ಲಿ 10% ರಿಸರ್ವೇಷನ್ ಉಂಟು, ಮೀಸಲಾತಿ ಉಂಟು. ಅವನು ಫ್ಯಾಕ್ಟ್ರೀಸಲ್ಲಿ ಸೇರ್ಬೋದು, ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸಲ್ಲಿ ಸೇರ್ಬೋದು, RTOಲ್ಲಿ ಸೇರ್ಬೋದು. ನಮಗೆ ಜನನಿತ್ಯ ಜೀವನದಲ್ಲಿ ಬರೋ ಒಂದು ಡಿಪಾರ್ಟ್ಮೆಂಟ್ಸ್ಗಳ ಹೆಸರು ಹೇಳ್ತೀನಿ. RTO, PWD ಎಲ್ಲ ಸೆಕ್ಷನ್ಸ್ನಲ್ಲೂ ಸೇರ್ಬೋದು. ಸೇರಿದಾಗ ಏನಾಗುತ್ತೆ, ಅವನ ಈ 4 ವರ್ಷದ ಅವಧಿಯಲ್ಲಿ ಏನು ಅವನು ಎಕ್ಸ್ಪೀರಿಯನ್ಸ್ ಮಾಡಿರ್ತಾನೆ ಸರ್ವಿಸ್ ಲೈಫು, ಅದು ಅವನ ಜೀವನ ಪರ್ಯಂತ ತನ್ನ ಜೊತೆ ತೊಗೊಂಡು ಹೋಗ್ತಾನೆ. ನಾಳೆ ಇದೇ ಅಗ್ನಿವೀರ್ ತನ್ನ 2ನೇ ಇನ್ನಿಂಗ್ಸ್ನಲ್ಲಿ ಈ ಸಿವಿಲಿಯನ್ ವರ್ಲ್ಡ್ನಲ್ಲಿ ಮುಂದೆ ಹೋಗಿ ದೊಡ್ಡ ಒಂದು ಜಡ್ಜ್ ಆಗ್ತಾನೆ ಅಂತ ಇಟ್ಕೊಳ್ಳಿ, ಅಥವಾ ಒಬ್ಬ IAS ಅಧಿಕಾರಿ ಆಗ್ತಾನೆ ಅಂತ ಇಟ್ಕೊಳ್ಳಿ, ಅಥವಾ IPS ಅಧಿಕಾರಿ ಆಗ್ತಾನೆ ಅಂತ ಇಟ್ಕೊಳ್ಳಿ. ಹಿಸ್ ನಾಲೆಡ್ಜ್, ಅವನ ಒಂದು ನಾಲೆಡ್ಜ್ ಏನಿರುತ್ತೆ ಆರ್ಮ್ ಫೋರ್ಸಸ್ ಬಗ್ಗೆ, ಇಟ್ ವಿಲ್ ಹೆಲ್ಪ್ ದ ಆರ್ಮ್ ಫೋರ್ಸಸ್ ಆ್ಯಂಡ್ ದ ಕಂಟ್ರಿ. ಅದು ದೇಶಕ್ಕೂ ಹಾಗೂ ಆರ್ಮ್ ಫೋರ್ಸಸ್ಗೂ ಹೆಲ್ಪ್ ಮಾಡುತ್ತೆ. ಈಗೇನಾಗಿದೆ, ಈ ಪ್ಯಾರಲಲ್ ಸ್ಟ್ರಕ್ಚರ್ಸ್ ಹೋಗಿ ಎಲ್ಲೋ ಒಂದು ಕಡೆ ಮೀಟ್ ಆಗ ನಮಗೊಂದು ಪಾಯಿಂಟ್ ಕಾಣ್ತಿದೆ. ಇದು ಅಗ್ನಿವೀರ್ ಸ್ಕೀಮಿನ ರಹಸ್ಯ. ಟ್ರೈನ್ಡ್ ಸೋಲ್ಜರ್ಸ್, ಟ್ರೈನ್ಡ್ ಸೈನಿಕರು 4 ವರ್ಷ ಆದಮೇಲೆ ಸಿವಿಲಿಯನ್ ಸೊಸೈಟಿಗೆ ಬಂದು ಸಿವಿಲ್ ಸೊಸೈಟಿಲಿ ತಮ್ಮ 2ನೇ ಇನ್ನಿಂಗ್ಸನ್ನು ಶುರು ಮಾಡಿ ತಮ್ಮ ಎಬಿಲಿಟಿಯಿಂದ ಮೇಲೆ ಬಂದಾಗ ಅವರ ಎಕ್ಸ್ಪೀರಿಯನ್ಸ್ ಏನಿತ್ತು ಹಿನ್ನೆಲೆಯಲ್ಲಿ ದೇ ವಿಲ್ ಎನೇಬಲ್ ದ ಮೀಟಿಂಗ್ ಆಫ್ ದೀಸ್ 2 ಪ್ಯಾರಲಲ್ ಲೈನ್ಸ್. ಅಂದರೆ ಈ 2 ಪ್ಯಾರಲಲ್ ಲೈನ್ ಏನಿತ್ತು ಅದು ಮೀಟ್ ಆಗಕ್ಕೆ ಅವಕಾಶ ಸಿಗುತ್ತೆ. ಇದು ರಹಸ್ಯ ಅಗ್ನಿವೀರ್ದು. ಸರಿಯಪ್ಪ, ಅವನು ಫೈನಾನ್ಷಿಯಲ್ ಬೆನಿಫಿಟ್ಸ್ ಏನು ಸಿಗುತ್ತೆ ಅಂದರೆ, ಅವನು 4 ವರ್ಷ ಮುಗಿದ ನಂತರ 23 ಲಕ್ಷದಷ್ಟು ದುಡ್ಡು ತೊಗೊಂಡು ಬರ್ತಾನೆ. ಇವತ್ತೊಬ್ಬ 17 ವರ್ಷದ ಹುಡುಗ ಇಟ್ಕೊಳ್ಳಿ, 18 ವರ್ಷದ ಹುಡುಗ ಇಟ್ಕೊಳ್ಳಿ, 22 ವರ್ಷದಲ್ಲಿ 23 ಲಕ್ಷ ದುಡ್ಡು ತೊಗೊಂಡು ಒಂದು ಜವಾಬ್ದಾರಿಯುತ, ಟ್ರೈನ್ಡ್, ಸ್ಕಿಲ್ಡ್, ಮೋಟಿವೇಟೆಡ್, ಫಿಸಿಕಲಿ ಫಿಟ್ ಆಗಿ ಹೊರಗೆ ಬಂದರೆ ನಮ್ಮ ದೇಶದಲ್ಲಿ ಕೆಲಸ ಇಲ್ವಾ? ಸಿವಿಲ್ ಸೊಸೈಟಿಲಿ ಕೆಲಸ ಸಿಗಲ್ವಾ ಅವನಿಗೆ? ವಿ ಆರ್ ದ 3rd ಲಾರ್ಜೆಸ್ಟ್ ಆರ್ ದ 4th ಲಾರ್ಜೆಸ್ಟ್ ಎಕಾನಮಿ ಅಂತೀವಿ ವಿಶ್ವದಲ್ಲಿ. ನಮ್ಮಲ್ಲಿ 50,000, 1 ಲಕ್ಷ ಈ ಥರ ಯುವಕರಿಗೆ ಕೆಲಸ ಕೊಡ್ಲಿಕ್ಕೆ ಶಕ್ತಿ ಇಲ್ವಾ? ಅದರಲ್ಲೂ ಒಂದು ಇದಿದೆ. ಏನು ಅಂದರೆ, ಈ 100% ಏನು ಹೊರಗೆ ಬರ್ತಾರೆ ಅದರಲ್ಲಿ 25% ವಾಪಸ್ ಇಂಡಿಯನ್ ಆರ್ಮಿಗೆ ಸೇರ್ಬೋದು. ಅಂದ್ರೆ ಉಳಿಯೋರು 75% ಮಾತ್ರ. ಈ 75%ಗೆ ನಮ್ಮ ಸಿವಿಲ್ ಸೊಸೈಟಿಲಿ ಜಾಗ ಇಲ್ವಾ? ನಾವು ಅಬ್ಸಾರ್ವ್ ಮಾಡ್ಕೊಳ್ಳಿಕ್ಕಾಗಲ್ವಾ? ಖಂಡಿತ ಆಗುತ್ತೆ. ಸೊ ಅಗ್ನಿವೀರ್ ಸ್ಕೀಮ್ ಏನು ಅಂದರೆ, 17 23 ವರ್ಷದೊಳಗಿರೋ ಹುಡುಗನ್ನ 4 ವರ್ಷ ದೇಶ ಸೇವೆ ಮಾಡಿ, ದೇಶದ ಆರ್ಮ್ ಫೋರ್ಸಸ್ನಲ್ಲಿ ಕೆಲಸ ಮಾಡಿ, ಅವನ್ನ ಸ್ಕಿಲ್ ಎನೇಬಲ್ಮೆಂಟ್ ಮಾಡಿ, ಅವನ್ನ ವಾಪಸ್ ಸಿವಿಲ್ ಸೊಸೈಟಿಗೆ ಕಳಿಸೋದು. ಇದರಿಂದ ಆರ್ಮ್ ಫೋರ್ಸಸ್ಗೆ ಏನಪ್ಪ ಲಾಭ ಅಂದರೆ, ಆರ್ಮ್ ಫೋರ್ಸಸ್ನಲ್ಲಿ ಇಂದಿನ ಆರ್ಮ್ ಫೋರ್ಸಸ್ ಇವತ್ತಿನ ಯುದ್ಧ ಆಡಲಿಕ್ಕೆ ಸಕ್ಷಮ ಆಗಬೇಕು. ಅದು ಸಕ್ಷಮ ಆಗಬೇಕು ಅಂದರೆ ಅವ್ರಿಗೆ ಟೆಕ್ನಾಲಜಿಕಲಿ ಓರಿಯೆಂಟೆಡ್
ಅಂದರೆ ತಂತ್ರಜ್ಞಾನಕ್ಕೆ ಒಂದು ಹುರುಪಿರುವ ಒಂದು ಹುಡುಗರು ಬೇಕು. ಅದು ಸ್ಪೇಸ್ ಟೆಕ್ನಾಲಜಿನೇ ಆಗ್ಬೋದು, ಸೈಬರ್ ಟೆಕ್ನಾಲಜಿನೇ ಆಗ್ಬೋದು, ಅಥವಾ ಡ್ರೋನ್ ಟೆಕ್ನಾಲಜಿನೇ ಆಗ್ಬೋದು, ಇನ್ಯಾವುದಾದ್ರು ಟೆಕ್ನಾಲಜಿನೇ ಆಗಿರ್ಬೋದು. ಇದೆಲ್ಲ ಇದ್ದಲ್ಲಿ ಆ ಹುಡುಗ ಆ ಟೆಕ್ನಾಲಜಿನ ಬಹುಬೇಗ ತನ್ನ ಒಳಗೆ ಅಳವಡಿಸ್ಕೊಂಡು ಅವನು ಔಟ್ಪುಟ್ ಕೊಡ್ತಾನೆ. ಹಾಗಾಗಿ ಇಂಡಿಯನ್ ಆರ್ಮಿಗೆ ಯುವಕರು ಬೇಕು, ಒಂದು ಯುವ ಸೇನೆ ಬೇಕು ನಮಗೆ ಇವತ್ತಿನ ಯುದ್ಧ ಮಾಡಲಿಕ್ಕೆ. ನಾವೆಲ್ಲ ಸೈನಿಕರನ್ನು ತಗೊಂಡು 30 ವರ್ಷ 40 ವರ್ಷ ಸರ್ವಿಸ್ ಮಾಡಿಸ್ತೀವಿ ಅಂದರೆ ನಮ್ಮ ಸೇನೆ ಮುದಿ ಸೈನ್ಯ ಆಗ್ತದೆ. ನಾಳೆ ನಾವು ಯುದ್ಧ ಮಾಡ್ದಲ್ಲಿ ಚೀನಾ ಜೊತೆಗೋ ಪಾಕಿಸ್ತಾನ ಜೊತೆಗೋ ಯುದ್ಧ ಮಾಡ್ದಲ್ಲಿ ಎದುರುಗಡೆ ಇರೋ ಸೈನಿಕ ಯಪ್ಪ ನೀನು ಮುದಿಯಪ್ಪ ನಾನು ನಿನ್ನ ಮೇಲೆ ಗುಂಡು ಹಾರಿಸಲ್ಲ ಅಂತ ಹೇಳ್ತಾನ? ಖಂಡಿತ ಹೇಳಲ್ಲ. ಹಾಗಾಗಿ ನಮ್ಮ ಸೇನೆಯಲ್ಲಿ ಯುವಕರು ಬೇಕು, ಒಂದು ಯುವ ಸೇನೆ ಬೇಕು ನಮ್ಮ ರಾಷ್ಟ್ರದ ಹಿತಕ್ಕಾಗಿ. ಇದು ರಾಷ್ಟ್ರಹಿತದ ಯೋಜನೆ. ಎರಡನೇದಾಗಿ ಇನ್ನೂ ಒಂದು ತಿಳಿಬೇಕಾದ ಏನು ಅಂದರೆ, ಭಾರತದ ಸೇನೆಯಲ್ಲಿರೋ ಆಫೀಸರ್ ಆಗಲಿ ಅಥವಾ ಜವಾನರಾಗಲಿ ಹೊರಗಡೆಯಿಂದ ಬಂದಿಲ್ಲ ಅಥವಾ ಅಂತರಿಕ್ಷದಿಂದ ಬಂದಿಲ್ಲ, ನಮ್ಮ ಸಮಾಜದಿಂದನೇ ಬಂದಿರೋದು. ನಮ್ಮ ಸಮಾಜದಲ್ಲಿ ಏನು ಒಂದು ಕೆಟ್ಟತನ ಇದೆಯೋ ಆ ಕೆಟ್ಟತನದ ಒಂದು ಅಂಶ ಅವರಲ್ಲೂ ಇದೆ. ಭಾರತದಲ್ಲಿ ಇವತ್ತು ಒಬೇಸಿಟಿ, ಡಯಾಬಿಟಿಸ್ ಎಂಬ ರೋಗಗಳು ಎಲ್ಲ ಕಡೆ ಇದೆ. ಇಟ್ ಈಸ್ ದ ಡಯಾಬಿಟಿಸ್ ಕ್ಯಾಪಿಟಲ್ ಆಫ್ ದ ವರ್ಲ್ಡ್. ಸೇನೆಯಲ್ಲೂ ಕೆಲವು ಪರ್ಸೆಂಟೇಜ್ ಸಿವಿಲ್ಗಿಂತ ಕಡಿಮೆ ಆದರೂ ಕೆಲವು ಪರ್ಸೆಂಟ್ ಒಬೆಸಿಟಿ ಕೇಸಸ್ ಮತ್ತು ಡಯಾಬಿಟಿಕ್ ಕೇಸಸ್ ಇವೆ. ಅಂದರೆ ಲೈಫ್ ಸ್ಟೈಲ್ ಡಿಸೀಸಸ್ ಕೇಸಸ್ ಅಂತೀವಿ ನಾವು. ಇದು ಹೇಗೆ ಯಾವಾಗ ಬರೋದು? 35-40 ವರ್ಷದ ಆಮೇಲೆ. ಆ ಥರ ಸೈನಿಕರು ನಮಗೆ ಬೇಕಾ? ಹೆಚ್ಚಾಗಿ ಬೇಕಾ? ಆ ಥರ ಸೈನಿಕರಿದ್ದರೆ ನಾವು ಯುದ್ಧ ಮಾಡಲಿಕ್ಕಾಗತ್ತಾ? ಹೆಚ್ಚಾಗಿ ಅವರೇ ಇದ್ದರೆ ನಾವು ಗೆಲ್ತೀವ ಯುದ್ಧನ? ಇದೆಲ್ಲ ಒಂದು ಸರ್ಕಾರಕ್ಕೆ ಯೋಚನೆ ಮಾಡಬೇಕಾದಂಥ ಒಂದು ವಿಷಯಗಳು. ಆ ವಿಷಯದ ಬಗ್ಗೆ ಯೋಚನೆ ಮಾಡಿ ಈ ಒಂದು ಸ್ಕೀಮನ್ನು ತಂದಿದ್ದಾರೆ. ಸೊ ಸ್ಕೀಮ್ ಒಳ್ಳೆಯದು, ದೇಶದ ಹಿತದಲ್ಲಿರೋ ಒಂದು ಸ್ಕೀಮ್ ಒಳ್ಳೆಯದು, ದೇಶದ ಹಿತದಲ್ಲಿರೋದು. ಆದರೆ ಇದುವರೆಗೂ 2 ವರ್ಷದಲ್ಲಿ ಇರೋ ಅಗ್ನಿವೀರ್ಸ್ನ ಒಂದು ಫೀಡ್ಬ್ಯಾಕ್ ಏನಿದೆ ಆರ್ಮ್ ಫೋರ್ಸಸಲ್ಲಿ. ನಾನು ಈ ಚರ್ಚೆಗೆ ಬರೋ ಮುಂಚೆ ಅಥವಾ ಈ ಪಾಡ್ಕಾಸ್ಟಿಗೆ ಬರೋಕ್ಕೆ ಮುಂಚೆ ನನ್ನ ಸ್ನೇಹಿತರು ಏನು ಆರ್ಮ್ ಫೋರ್ಸಲ್ಲಿದ್ದಾರೆ ಅವ್ರ ಜೊತೆ ಮಾತನಾಡಿದ್ರು. ಅವರು ಏಕಮತದಿಂದ ಹೇಳುವುದೇನು ಅಂದರೆ, ಈ ಅಗ್ನಿವೀರ್ಸ್ ಏನು ಬಂದಿದ್ದಾರೆ ಅವರು ಮೋಟಿವೇಟೆಡ್, ದೇ ಆರ್ ಕಲೀಲಿಕ್ಕೆ ಒಂದು ಉತ್ಸುಕತೆಯನ್ನು ತೋರಿಸ್ತಿದ್ದಾರೆ. ಬಹಳ ಬೇಗ ಕಲಿತಾ ಇದ್ದಾರೆ ಕಾಂಪ್ಲೆಕ್ಸ್ ಸಬ್ಜೆಕ್ಟ್ಸ್ನ. ಆರ್ಟಿಲರಿ, ರೆಡಾರ್ ಸಿಸ್ಟಮ್ಸ್, ಮಿಸೈಲ್ ಸಿಸ್ಟಮ್ಸ್, ಡ್ರೋನ್ಸ್, ಈ ಎಲ್ಲ ಸಬ್ ಸಿಸ್ಟಮ್ಸ್ನ ಬಹಳ ಬೇಗ ಕಲಿತಾ ಇದ್ದಾರೆ. ಸೊ ಆರ್ಮ್ ಫೋರ್ಸಸ್ ಮೂಲಕ ನಾನು ಕೆಲವು JCOs ಹತ್ರ ಮಾತಾಡಿದೆ, ಆಫೀಸರ್ಸ್ ಹತ್ರ ಮಾತಾಡಿದೆ, ಎಲ್ಲರದು ಒಂದೇ ಅಭಿಪ್ರಾಯ, ಇದು ಈ ಸ್ಕೀಮ್ ಸಕ್ಸಸ್ ಅಂತ. ಸೊ ದಿಸ್ ಈಸ್ ದ ಫೀಡ್ಬ್ಯಾಕ್ ಕಮಿಂಗ್ ಫ್ರಮ್ ಆರ್ಮ್ ಫೋರ್ಸಸ್. ಸೊ ಆರ್ಮ್ ಫೋರ್ಸಸ್ಗೆ ತೊಂದರೆ ಇಲ್ಲ ಈ ಸ್ಕೀಮಿಂದ, ಸಿವಿಲ್ ಸೊಸೈಟಿಗೆ ತೊಂದರೆ ಅಂತ ಕಾಣುತ್ತೆ ಬಿಕಾಸ್ ಆಫ್ ದ ನಾಯ್ಸ್ ಕ್ರಿಯೇಟೆಡ್. ಈ ವಿಷಯದ ಬಗ್ಗೆ ಒಂದು ಗುಬಾರ ಅಂತೀವಿ ಹಿಂದಿಲಿ, ಅಂದರೆ ಒಂದು ಬೆಲೂನ್, ಹಾಟ್ ಗುಬಾರ ಅಂತೀವಿ, ಹಾಟ್ ಏರ್ ಬೆಲೂನ್, ಒಂದು ಗುಬಾರ ಹುಡಿಸಿ ಅದನ್ನು ಎಲ್ಲ ಕಡೆ ಹಾರಿಸ್ತಾ ಇದ್ದಾರೆ. ಈ ಸ್ಕೀಮನ್ನು ಸೋಲಿಸಲು ಕೆಲವೊಂದು ವಿಷಯಗಳನ್ನು ತಂದಿದ್ದಾರೆ. ಏನು ವಿಷಯಗಳು, ಇದರಲ್ಲಿ ಸತ್ಯಾಂಶ ಎಷ್ಟು ಅನ್ನೋದು ಈಗ ಮಾತಾಡುವ. ಮೊದಲನೇ ವಿಷಯ ಗಂಭೀರದ ವಿಷಯ. ಕೆಲವರು ಸೇನಾ ಹಾಗೂ ಸೇನಾ ಮುಖಂಡರು, ನಿವೃತ್ತಿ ಹೊಂದಿರೋ ಮುಖಂಡರು ಬರೆದಂಥ ಆರ್ಟಿಕಲ್ಸ್ ಹಾಗೂ ಟೆಲಿವಿಷನಲ್ಲಿ ಬಂದು ಕೊಟ್ಟಿರೋ ಇಂಟರ್ವ್ಯೂಸ್ ಪ್ರಕಾರ ಈ ಅಗ್ನಿವೀರ್ಸ್ ಏನು ಬಂದಿದ್ದಾರೆ ಅವರು ಆಪರೇಷನಲ್ ಪ್ರಿಪೇರ್ಡ್ನೆಸ್ ಏನಿದೆ ಆರ್ಮ್ ಫೋರ್ಸಸ್ದು, ಅಂದರೆ ಯುದ್ಧ ಮಾಡೋ ಒಂದು ಶಕ್ತಿ ಏನಿದೆ ಅದನ್ನು ಕಡಿಮೆ ಮಾಡಿದ್ದಾರೆ ಅಂತ ಒಂದು ಅಪರಾಧ ಹೊರಿಸಿದ್ದಾರೆ. ಇದು ಸತ್ಯನಾ? ಇದು ಯಾಕೆ ಅಂತ ಕೇಳಿದಾಗ, ಇಂಟರ್ವ್ಯೂರ್ ಕೇಳಿದಾಗ, ಇವ್ರಿಗೆ ಟ್ರೈನಿಂಗ್ ಕಡಿಮೆ ಮಾಡಿದ್ದಾರೆ ಸ್ವಾಮಿ, ಅದಕ್ಕಾಗಿ ಅವರು ಯುದ್ಧ ಮಾಡುವ ಕ್ಷಮತೆ ಏನಿದೆ ಭಾರತದ ಸೇನೆದು ಅದು ಕಡಿಮೆ ಆಗಿದೆ, ದೇಶಕ್ಕೆ ಅಪಾಯ ಎಂಬ ಒಂದು ಭೀತಿಯನ್ನು ತಂದಿದ್ದಾರೆ. ಇದರಲ್ಲಿ ನಿಜಾಂಶ ಎಷ್ಟು ಅಂತ ನೋಡುವ. 2 ಥರ ನೋಡುವ. ಒಂದು ಇಂಡಿಯನ್ ಆರ್ಮ್ ಫೋರ್ಸಸ್, ಮತ್ತು ಸೆಕೆಂಡ್ ಹೊರದೇಶದಲ್ಲಿ ಏನಾಗ್ತದೆ ಅದನ್ನು ನೋಡು. ಯಾವುದೇ ಒಂದು ಆರ್ಮ್ ಫೋರ್ಸಸ್ನಲ್ಲಿ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ನಲ್ಲಿ ಏನೇ ನೀವು ರಿಯಲಿಸ್ಟಿಕ್ ಆಗಿ ಟ್ರೈನಿಂಗ್ ಕೊಟ್ಟರು, ಆ ಆಫೀಸರ್ ಆಗಲಿ ಅಥವಾ ಅಗ್ನಿವೀರ್ ಆಗಲಿ ಅಥವಾ ಹಿಂದೆ ನಾರ್ಮಲ್ ರೆಗ್ಯುಲರ್ ಸೋಲ್ಜರ್ ಆಗಲಿ ಯೂನಿಟ್ಗೆ ಹೋದಾಗ ಅವನನ್ನು ಯುದ್ಧ ಭೂಮಿಗೆ ಅಥವಾ ರಣರಂಗಕ್ಕೆ ಅಥವಾ ಟೆರರಿಸ್ಟ್ ಜೊತೆ ಸ್ಕರ್ಮಿಷಲ್ಲಿ ಕಳಿಸ್ತಿರ್ಲಿಲ್ಲ, ಒಬ್ಬನೇ ಅಂತೂ ಹೋಗಕ್ಕೆ ಬಿಡ್ತಿರ್ಲಿಲ್ಲ. ಸೊ ಅವನ್ ಟ್ರೈನಿಂಗ್ ಈಸ್ ನಾಟ್ ಕಂಪ್ಲೀಟೆಡ್ ಇನ್ ದ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್. ಟ್ರೈನಿಂಗ್ ಸ್ಟಾರ್ಟ್ಸ್ ಇನ್ ದ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್. ಅಂದರೆ ಟ್ರೈನಿಂಗ್ ಶುರು ಆಗೋದು ಟ್ರೈನಿಂಗ್ ಇನ್ಸ್ಟಿಟ್ಯೂಟಲ್ಲಿ, ಟ್ರೈನಿಂಗ್ ಮುಗಿಯೋದು ಟ್ರೈನಿಂಗ್ ಇನ್ಸ್ಟಿಟ್ಯೂಟಲ್ಲ. ನಾವು ಟ್ರೈನಿಂಗ್ ಮುಗಿಸ್ಕೊಂಡು ನಮ್ಮ ಮೊದಲನೇ ಫೀಲ್ಡ್ ಯೂನಿಟ್ಗೆ ಹೋದಾಗ ಅಲ್ಲಿ ನಿಜವಾದ ರಿಯಲಿಸ್ಟಿಕ್ ಟ್ರೈನಿಂಗ್ ಶುರುವಾಗೋದು ಅಲ್ಲಿ. ಕಾಂಬ್ಯಾಟ್ ಟ್ಯಾಕ್ಟಿಕ್ಸ್, ಹೌ ಟು ಫ್ಲ್ಯಾಂಕ್, ಅಂದರೆ ಒಂದು ಗುಂಪಿನ ಒಂದು ಹೋರಾಟ ನಡೀತಿದ್ದಾಗ ಫ್ಲ್ಯಾಂಕ್ ಮಾಡೋದು ಹೇಗೆ, ಆಂಬುಷ್ ಮಾಡೋದು ಹೇಗೆ, ಇದೆಲ್ಲ ಹೇಳ್ಕೊಡೋದು ಫೀಲ್ಡ್ ಯೂನಿಟಲ್ಲಿ. ಅಲ್ಲಿ ನಮ್ಮ ಸ್ಕಿಲ್ಸ್ನ ಅಪ್ಡೇಟ್ ಮಾಡ್ತಾರೆ.
ಸೊ ಒಬ್ಬ ಅಗ್ನಿವೀರ್ 6 ತಿಂಗಳು ಟ್ರೈನಿಂಗ್ ಮಾಡಿ ಹೊರಟ್ರೆ ತಕ್ಷಣ ಅವನನ್ನು ಡ್ಯೂಟಿಗೆ ಹಾಕಲ್ಲ. ಇಟ್ಸ್ ಎ ಟ್ರೈನಿಂಗ್ ವಿಲ್ ಬಿ ಇನ್ ಪ್ರೋಗ್ರೆಸ್. ಅವ್ನ ಟ್ರೈನಿಂಗ್ ನಡೀತಾ ಇರುತ್ತೆ. ಅವ್ನು ಪೆಟ್ರೋಲಿಂಗ್ ಹೋದರೂ ಕೂಡ ಪೆಟ್ರೋಲಿಂಗ್ ಅವನೊಬ್ಬನೇ ಹೋಗಲ್ಲ, ಅವನ ಜೊತೆ ಒಂದು ಪ್ಲೆಟೂನ್ ಸ್ಟ್ರೆಂತ್ ಹೋಗುತ್ತೆ, ಅಥವಾ ಒಂದು ಕಂಪನಿ ಹೋಗ್ತದೆ. ಅಂದರೆ 8-10 ಜನ ಒಟ್ಟಿಗೆ ಹೋಗ್ತಾರೆ. ಅದರಲ್ಲಿ 2-3 ಜನ ಅಗ್ನಿವೀರ್ ಇರ್ಬೋದು, 2-3 ಜನ ರೆಗ್ಯುಲರ್ ಸೈನಿಕರು ಇರ್ತಾರೆ, ಮತ್ತು ಇನ್ನಿಬ್ಬರು ಎಕ್ಸ್ಪರ್ಟ್ಸ್ ಇರ್ತಾರೆ, JCOs ಇರ್ತಾರೆ, ಒಬ್ಬ ಆಫೀಸರು ಇದ್ದ. ಸೊ ಹೀಲ್ ಬಿ ಟ್ರೈನ್ಡ್ ಆನ್ ದ ಜಾಬ್. ನಾವು ಆರ್ಮ್ ಫೋರ್ಸಸ್ ಬಗ್ಗೆ ಯಾಕೆ, ನಿಮ್ಮ ಒಂದು ಸಿವಿಲ್ ಇದರಲ್ಲಿ ತೊಗೊಳ್ಳಿ, ಸಿವಿಲ್ ಲೈನಲ್ಲಿ ಪ್ರೈವೇಟ್ನಲ್ಲಿ ಲೆಟಸ್ಸೇ ಒಬ್ಬ ಮೆಕ್ಯಾನಿಕಲ್ ಇಂಜಿನಿಯರ್ ಬಂದ ಅಂತ ಇಟ್ಕೊಳ್ಳಿ ಒಂದು ಕಾರ್ ಕಂಪನಿಗೆ, ಅವ್ನು ಮೊದಲನೇ ದಿನ ಕಾರ್ ಡಿಸೈನ್ ಮಾಡ್ಲಿಕ್ಕೆ ಹಾಕ್ತಾರಾ? ಖಂಡಿತ ಇಲ್ಲ. ಅಥವಾ ಒಬ್ಬ ಸಾಫ್ಟ್ವೇರ್ ಜಾಬಿಗೆ ಬಂದ ಅಂದರೆ ತಕ್ಷಣ ಪ್ರಾಜೆಕ್ಟ್ಗೆ ಹಾಕ್ತಾರಾ? ಖಂಡಿತ ಇಲ್ಲ. ಅವನ ಸ್ಕಿಲ್ ಸೆಟ್ಸ್ನ ಬಿಲ್ಡ್ ಮಾಡಿ ಅವನ್ನ ಒಂದು ಟ್ರೈನಿಂಗ್ ರೋಲ್ ಅಥವಾ ಶ್ಯಾಡೋಯಿಂಗ್ ರೋಲ್ನಲ್ಲಿ ಹಾಕ್ತಾರೆ. ಅದೇ ಥರ ಅಗ್ನಿವೀರ್ಸ್ ಕೂಡ ಶ್ಯಾಡೋಯಿಂಗ್ ರೋಲ್ಸ್ನಲ್ಲಿ ಇರ್ತಾರೆ. ಅವ್ರ ಎಕ್ಸ್ಪೀರಿಯನ್ಸ್ ಬೆಳೀತಾ ಅವ್ರನ್ನ ಮುಂದೆ ಮಾಡ್ತಾರೆ. ಸೊ ಟ್ರೈನಿಂಗ್ ಕಡಿಮೆ ಇಲ್ಲ, ಟ್ರೈನಿಂಗ್ ಸಾಕಷ್ಟು ಕೊಟ್ಟು ಟ್ರೈನಿಂಗ್ಗೆ ಅನುಕೂಲವಾಗುವ ಎಂಗೇಜ್ಮೆಂಟ್ಸ್ನಲ್ಲಿ ಅಥವಾ ಡ್ಯೂಟೀಸ್ನಲ್ಲಿ ಅವ್ರನ್ನ ಉಪಯೋಗಿಸ್ಕೊತಾರೆ. ಹೊರ ದೇಶಗಳಲ್ಲಿ ಹೇಗೆ ಮಾಡರ್ನ್ ಆರ್ಮೀಸ್ ಎಲ್ಲೆಲ್ಲಿದೆ, ಯಾವ ದೇಶಗಳಲ್ಲಿದೆ, ಅಲ್ಲೆಲ್ಲ ಸೈನಿಕರಿಗೆ 24ರಿಂದ 28 ಅಥವಾ 30 ತಿಂಗಳು ಅವ್ರಿಗೆ ಇದು ಕೊಡ್ತಾರೆ, ಟ್ರೈನಿಂಗ್ ಕೊಡ್ತಾರೆ. ನಾವು ಏನೊಂದು ನಮ್ಮ ಒಂದು ರೆಫರೆನ್ಸ್ ಅಂತ ತೊಗೊತೀವಿ, ಇಸ್ರೇಲಿ ಡಿಫೆನ್ಸ್ ಫೋರ್ಸಸ್, ಅವರು 2 ತಿಂಗಳು ಟ್ರೈನಿಂಗ್ ಮಾಡ್ತಾರಷ್ಟೆ, 2 ತಿಂಗಳು. ಜನರಲ್ ಸುಂದರ್ಜಿ ಅಂತ ಒಬ್ಬರಿದ್ದರು, ಮಹಾನ್ ಸ್ಟ್ರಾಟಜಿಸ್ಟ್, ಪ್ರಾಯಶಃ ಭಾರತದ ಸೇನಾ ಮುಖಂಡರಲ್ಲಿ ಅಗ್ರರವರು. ಅವರು ಒಂದು ಮಾತು ಹೇಳ್ತಾರೆ, ಒಂದು ಒಳ್ಳೆ ಸೇನೆ ಮಾಡಬೇಕು ಅಂದರೆ ಒಂದು ಮೂಲ ಒಂದು ಕೋರ್ ಇರುತ್ತೆ ಅದು ಚಿಕ್ಕದಾಗಿರಬೇಕು, ಮತ್ತು ಸಪೋರ್ಟ್ ಕ್ಯಾಸ್ಟ್ ದೊಡ್ಡದಾಗಿರಬೇಕು ಅಂತ. ಸೊ ನಾವು ಈ ಸಪೋರ್ಟ್ ಕ್ಯಾಸ್ಟ್ ಮಾಡ್ತಿರೋದೇ ಅಗ್ನಿವೀರ್ಸ್ದು ಕೋರ್ ಹಾಗೆ ರಿಟೈನ್ ಆಗ್ತಿದೆ. ಸೊ ವಿ ಆರ್ ರಿಯಲೈಸಿಂಗ್ ಸುಂದರ್ಜೀಸ್ ವಿಷನ್. ಸುಂದರ್ಜಿ ಅವ್ರದ್ದು ಏನೊಂದು ವಿಷನ್ ಇತ್ತೋ ಅದನ್ನು ನಾವು ಇವತ್ತು ಅಳವಡಿಸ್ತಾ ಇದ್ದೀವಿ. ಸೊ ಆಪ್ರೇಷನಲ್ ಪ್ರಿಪೇರ್ಡ್ನೆಸ್ ಒಂದು ಗುಬಾರ, ಇಟ್ಸ್ ಎ ಮಿತ್. ಅಗ್ನಿವೀರ್ ಅವನಿಗೆ ಯಾವ ಡ್ಯೂಟಿ ಕೊಡ್ತಾರೋ ಅದರಲ್ಲಿ ಅವ್ನು ಟ್ರೈನ್ ಆಗಿರ್ತಾನೆ, ಹೀ ಈಸ್ ಕೇಪಬಲ್ ಆಫ್ ಡೂಯಿಂಗ್ ಇಟ್. ಅದನ್ನು ಮಾಡಲಿಕ್ಕೆ ಅವನಿಗೆ ಕ್ಷಮತೆ ಇರುತ್ತೆ, ಟ್ರೈನಿಂಗ್ ಇರ್ತದೆ. ಸೊ ಆಪ್ರೇಷನಲ್ ಪ್ರಿಪೇರ್ಡ್ನೆಸ್ ಅನ್ನೋದು ನನ್ನ ಪ್ರಕಾರ ಒಂದು ಸುಳ್ಳು ಮಾತು. ಎರಡನೇದಾಗಿ ಬಹುದೊಡ್ಡ ವಿಷಯ, ಇದು ಎಮೋಷ್ನಲ್, ಒಂದು ಭಾವನಾತ್ಮಕ ವಿಷಯ. ಏನು ಅಂದರೆ ನಮ್ಮ ಹುಡುಗ 4 ವರ್ಷ ಆದಮೇಲೆ ಅನ್ಎಂಪ್ಲಾಯ್ಡ್ ಆಗ್ತಾನೆ, ನಿರುದ್ಯೋಗಿ ಆಗ್ತಾನೆ, ಅವನ ಜೀವನದ 4 ವರ್ಷ ನೀವು ತೊಗೊಂಡು ವಾಪಸ್ ಕಳಿಸ್ತಾ ಇದ್ದೀರಾ ಅನ್ನೋ ಒಂದು ಭಾವನಾತ್ಮಕ ಒಂದು ಚಿಂತನೆ ಮೂಡಿಬಂದಿದೆ. ಮೊಟ್ಟ ಮೊದಲಿಗೆ ಭಾರತದ ಸೇನೆ ಒಂದು ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜ್ ಅಲ್ಲ. ಭಾರತ ಸೇನೆ ಇರಲಿಕ್ಕೆ ಕಾರಣ ಏನು? ಭಾರತದ ಒಂದು ಸೀಮಾವನ್ನು ಕಾಪಾಡಿ ಭಾರತದ ಯುದ್ಧ ಮಾಡಿ ಜಯವನ್ನು ಸಾಧಿಸಲಿಕ್ಕೆ, ಅವರ ಶತ್ರುಗಳನ್ನು ನಾಶ ಮಾಡಲಿಕ್ಕೆ, ಅದು ಒಂದು ಕಾರಣಕ್ಕೋಸ್ಕರ ಭಾರತದ ಸೇನೆ ಇರೋದು. ಇದು ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜ್ ಅಲ್ಲ. 4 ವರ್ಷಕ್ಕೆ ಹೋಗ್ತಿರೋ ಹುಡುಗ ವಾಪಸ್ ಬರೋದು ಬರೀ ಬಿಟ್ಟು ಬರ್ತಿಲ್ಲ, 23 ಲಕ್ಷ ತೊಗೊಂಡು ಬರ್ತಿದ್ದಾನೆ. 23 ಲಕ್ಷ ಒಂದೇ ಅಲ್ಲ, ಜೊತೆಗೆ ಮೋಟಿವೇಟೆಡ್, ಟ್ರೈನ್ಡ್, ಅಂದರೆ ಅವನಲ್ಲಿ ಸ್ಕಿಲ್ ಸೆಟ್ ಬೆಳೆಸಿದ್ದಾರೆ, ಅವನಿಗೆ ಸಿವಿಲ್ ಸೊಸೈಟಿಲಿ ರಿಸರ್ವೇಷನ್ಸ್ ಇದೆ. ಇಷ್ಟೆಲ್ಲ ಅವನ ಜೊತೆ ವಾಪಸ್ ಕಳಿಸ್ತಾ ಇದ್ದಾರೆ. 4ರಲ್ಲಿ ಒಬ್ಬ ಅಗ್ನಿವೀರ್ನ ವಾಪಸ್ ಆರ್ಮಿಲಿ ತೊಗೊತಿದ್ದಾರೆ. ಉಳಿಯೋ 3 ಜನಕ್ಕೆ ಸಿವಿಲ್ ಸೊಸೈಟಿಲಿ ಸಿಸ್ಟಮ್ ಮಾಡಿದ್ದಾರೆ. ಸೊ ಅಗ್ನಿವೀರ್ ಅನ್ಎಂಪ್ಲಾಯ್ಡ್ ಇರಲ್ಲ 4 ವರ್ಷ ಆದಮೇಲೆ. ಬರ್ತಾ ಇರೋ ಹುಡುಗ 22ರಿಂದ 26 ವರ್ಷದೊಳಗಿರ್ತಾನೆ. ಅವನ್ನ ಸೆಕೆಂಡ್ ಇನ್ನಿಂಗ್ಸ್ ಇನ್ನೂ ಸೆಕೆಂಡ್ ಅಲ್ಲ ಥರ್ಡ್ ಇನ್ನಿಂಗ್ಸ್ ಕೂಡ ಮಾಡ್ಬೋದು ಸಿವಿಲ್ ಡೊಮೇನ್ನಲ್ಲಿ. ಸೊ ಹಾಗಾಗಿ ಇದು ಒಂದು ಭಾವನಾತ್ಮಕ ಒಂದು ಮುದ್ದ ಏನಿದೆ. ಅವನು ನಿರುದ್ಯೋಗ ಆಗ್ತಾನೆ 4 ವರ್ಷದಲ್ಲಿ ಅಂದರೆ ನಿರುದ್ಯೋಗಿ ಆಗಲ್ಲ, ಹೀ ವಿಲ್ ಬಿಕಮ್ ಕೇಪಬಲ್ ಆಫ್ ಟೇಕಿಂಗ್ ಮೋರ್ ಎಂಪ್ಲಾಯ್ಮೆಂಟ್ಸ್. ಇದನ್ನು ಇಂಥ ಒಂಥರ ನೋಡಬೇಕು. ಆ ಅಗ್ನಿವೀರ್ನ ನಾವು ಪ್ರಬಲಗೊಳಿಸ್ತಾ ಇದ್ದೀವಿ, ಅವನ್ನ ಒಂದು ಶಕ್ತಿಯನ್ನು ಹುರಿದುಂಬಿಸ್ತಾ ಇದ್ದೀವಿ, ಅವನ್ನ ಸ್ಕಿಲ್ ಸೆಟ್ಸ್ನ ಜಾಸ್ತಿ ಮಾಡ್ತಾ ಇದ್ದೀವಿ ಸಿವಿಲ್ ಸೊಸೈಟಿಲಿ ಅಬ್ಸಾರ್ಬ್ ಆಗಲಿಕ್ಕೆ, ಅವನಿಗೆ ಸಹಾಯ ಆಗಲಿ ಅಂತ ಮೀಸಲಾತಿ ಮಾಡ್ತಿದ್ದಾರೆ ಭಾರತ ಸರ್ಕಾರದವರು. ಹಾಗಾಗಿ ಈ ನಿರುದ್ಯೋಗಿ ಎಂಬ ಭಾವನಾತ್ಮಕ ಒಂದು ಮುದ್ದೆ ಏನಿದೆ ಅದರಲ್ಲೂ ಸತ್ಯ ಇಲ್ಲ. 3ನೇ ವಿಷಯ ಬಂದಿರೋದೇನು ಅಂದರೆ, ಇದು ರಾಜಕಾರಣಿಗಳಿಂದ ಬಂದಿರೋದು. ಈ ಅಗ್ನಿವೀರ್ ಸ್ಕೀಮ್ ಮಾಡಿರೋ ತಾವು ಪೆನ್ಷನ್ ಬಿಲ್ಲನ್ನು ಕಡಿಮೆ ಮಾಡಲಿಕ್ಕೆ ಎಂಬ ಒಂದು ಸುದ್ದಿಯನ್ನು ಹರಡಿಸಿದ್ದಾರೆ. ಹೌದು, ಪೆನ್ಷನ್ ಬಿಲ್ ಕಡಿಮೆ ಆಗಿದೆ, ಅದು ತಪ್ಪ? ಪೆನ್ಷನ್ ಬಿಲ್ ಜಾಸ್ತಿ ಆಗಬೇಕಾ? ಆ ಪೆನ್ಷನ್ ಬಿಲ್ನಲ್ಲಿ ಉಳಿದಿರೋ ದುಡ್ಡು ಎಲ್ಲಿ ಹೋಗ್ತದೆ? ಆ ಅಗ್ನಿವೀರ್ ಅಥವಾ ಇವತ್ತಿನ ಆರ್ಮ್ ಫೋರ್ಸಸ್ನಲ್ಲಿ ಯಾರು ಸೈನಿಕರಿದ್ದಾರೆ, ಏರ್ ವಾರಿಯರ್ಸ್ ಇದ್ದಾರೆ ಅಥವಾ ಸೈಲರ್ಸ್ ಇದ್ದಾರೆ, ಅವ್ರಿಗೆ ಪರ್ಸ್ನಲ್ ಕಿಟ್ಟಿಂಗ್ ಸಿಗ್ತದೆ, ಒಳ್ಳೆ ಕಿಟ್ಟಿಂಗ್ ಸಿಗ್ತದೆ, ಒಳ್ಳೆ ವೆಪನ್ಸ್ ಸಿಗ್ತದೆ, ಅಡ್ವಾನ್ಸ್ಡ್ ವೆಪನ್ ಸಿಸ್ಟಮ್ ಸಿಗ್ತದೆ.
ನಿಮ್ಮ ಹುಡುಗ ಅಗ್ನಿವೀರ್ ಪೆನ್ಷನ್ ತೊಗೊಂಡು ಹಳೆ ವೆಪನ್ನು ಪ್ರಾಪರ್ ಪ್ರೊಟೆಕ್ಷನ್ ಕಿಟ್ ಇಲ್ಲದೆ ಯುದ್ಧ ಮಾಡಬೇಕೋ ಅಥವಾ ಒಳ್ಳೆ ವೆಪನ್ ಸಿಸ್ಟಮು ಒಳ್ಳೆ ಪ್ರೊಟೆಕ್ಷನ್ ಗೇರ್ ಇಟ್ಕೊಂಡು ಯುದ್ಧ ಮಾಡಬೇಕಾ? ಇದು ಹೇಗಿದೆ ಅಂದರೆ, ನಾವು ಹೊರ ಪ್ರಪಂಚದಲ್ಲಿ ನಮಗೆ ಸೋಷಿಯಲಿಸಮ್ ಬೇಕು, ಎಲ್ಲರೂ ಸಮ ಹೊರ ಪ್ರಪಂಚದಲ್ಲಿ. ಮನೇಲಿ ಮಾತ್ರ ನಮ್ಮ ಮಕ್ಕಳಿಗೆ ಹೇಳೋದು ನಾವೇನು, ನೀನು ಚೆನ್ನಾಗಿ ಓದಬೇಕಯ್ಯ, ನೀನು ಫಸ್ಟ್ ರ್ಯಾಂಕ್ ಬರಬೇಕಯ್ಯ, ನೀನು ಚೆನ್ನಾಗಿ ದುಡಿಬೇಕಯ್ಯ. ಮನೇಲಿ ನಾವು ಕ್ಯಾಪಿಟಲಿಸಮ್, ಹೊರಗಡೆ ನಮಗೆ ಸೋಷಿಯಲಿಸಮ್. ಇದರಿಂದ ನಾವು ಹೊರಗೆ ಬರಬೇಕು ಸ್ವಾಮಿ. ದೇಶಕ್ಕೆ ಏನು ಹಿತಾನೋ ಅದನ್ನು ಮಾಡಬೇಕು. ಸೊ ಇದೊಂದು ಏನು ಹೇಳ್ತಿದ್ದಾರೆ, ಲೋವರಿಂಗ್ ಆಫ್ ಪೆನ್ಷನ್, ಇದು ಒಂದು ಸುಳ್ಳು ಅಂದರೆ ಅದ್ರ ಹಿಂದೆ ಇರೋ ಒಂದು ಮಾನಸಿಕ ಯೋಚನೆ ಏನು ಅಂದರೆ, ಇದರಿಂದ ಭಾರತದ ಸರ್ಕಾರ ಉಳಿಸಿ ಏನೋ ಬೇರೆ ಮಾಡ್ತಿಲ್ಲ. ಅದು ಡಿಫೆನ್ಸ್ ಬಡ್ಜೆಟಲ್ಲೇ ಪೆನ್ಷನ್ ಫಂಡ್ ಹೋಗೋದು. ಆ ಉಳಿಸಿರೋ ದುಡ್ಡು ಮತ್ತೆ ಇನ್ನೂ ಅದೇ ವೆಪನ್ ಸಿಸ್ಟಮ್ಸ್ ತೊಗೊಳ್ಲಿಕ್ಕಾಗತ್ತೆ. ಸೊ ಭಾರತದ ಸೇನೆಯನ್ನು ಸದೃಢ ಮಾಡೋ ಪ್ರಯತ್ನ ಇದು, ಅದಕ್ಕೆ ದುಡ್ಡು ಬೇಕು. ಸೊ ಹಾಗಾಗಿ ಲೋವರಿಂಗ್ ಆಫ್ ಪೆನ್ಷನ್ ಈಸ್ ಓನ್ಲಿ ಹೆಲ್ಪಿಂಗ್ ಪ್ರೊವೈಡ್ ಬೆಟರ್ ಎಕ್ವಿಪ್ಮೆಂಟ್, ಅಂದರೆ ಒಳ್ಳೆ ಎಕ್ವಿಪ್ಮೆಂಟ್ ಕೊಡಲಿಕ್ಕೆ ಸಹಾಯ ಮಾಡ್ತದೆ. ಸೊ ಈ ಒಂದು ಮಾತು ಕೂಡ ಇದರಲ್ಲಿ ಏನೂ ಬುಡ ಇಲ್ಲ. ಕೊನೆಯದಾಗಿ ಬಂದಿರೋದು ಈ ಒಂದು ಜನವರಿ 2024ರಲ್ಲಿ JNKನಲ್ಲಿ ಒಬ್ಬ ಅಗ್ನಿವೀರ್ ಲ್ಯಾಂಡ್ ಮೈನ್ ಬ್ಲಾಸ್ಟಲ್ಲಿ ಸತ್ತ ಮೇಲೆ ಬಂದಿರೋ ವಿಷಯ ಇದು. ಏನು ಅಂದರೆ, ಅಗ್ನಿವೀರ್ಗೂ ರೆಗ್ಯುಲರ್ ಸೋಲ್ಜರ್ಗೂ ವೇತನದಲ್ಲಿ ಅಂದರೆ ಪೇ ಆ್ಯಂಡ್ ಅಲೋವೆನ್ಸಸ್ನಲ್ಲಿ ಡಿಫ್ರೆನ್ಸಸ್ ಇದೆ. ಇಬ್ಬರನ್ನೂ ನೀವು ಒಂಥರ ನೋಡ್ತಿಲ್ಲ, ಎರಡು ಥರ ಸೈನಿಕರಿದ್ದಾರೆ ಅಂತ ಒಂದು ರಾಜಕಾರಣಿಗಳು ಪಾರ್ಲಿಮೆಂಟ್ ಹೌಸ್ನಲ್ಲೂ ಮಾತಾಡಿದ್ದಾರೆ. ಇದರಲ್ಲಿ ಎಷ್ಟು ನಿಜಾಂಶ ಇದೆ ಅಂತ ನೋಡುವ. ಸತ್ತಿರೋ ವಿಷಯ ಬಂದಿರೋದ್ರಿಂದ ಸತ್ತಿರೋ ಹುತಾತ್ಮನ ಮಾತೇ ಆಡುವ. ಒಬ್ಬ ಸೈನಿಕ ಸತ್ತರೆ ಅವನು ರೆಗ್ಯುಲರ್ ಸೈನಿಕ ಆದರೆ ಅಥವಾ ಅಗ್ನಿವೀರ ಆದರೆ ಏನು ಸಿಗ್ತದೆ? ಸತ್ತಾಗ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಅಂದರೆ ನೆಕ್ಸ್ಟ್ ಆಫ್ ಕಿನ್ನಿಗೆ ಸಿಗೋದು ಏನೇನು? ಇನ್ಶೂರೆನ್ಸು, ಎಕ್ಸ್ಗ್ರೇಷಿಯಾ ಪೇಮೆಂಟು, ವೆಲ್ಫೇರ್ ಫಂಡ್ ಇಂದ ದುಡ್ಡು ಬರುತ್ತೆ, ಪೆನ್ಷನ್ನು, ಗ್ರ್ಯಾಚ್ಯುಟಿ, ಅದಾದಮೇಲೆ ಸೇವಾ ನಿಧಿ, ಅದಾದಮೇಲೆ ಬ್ಯಾಲೆನ್ಸ್ ಆಫ್ ಪೇ. ಇದೊಂದು 7 ಪ್ರಕಾರದ ಹೆಡ್ಸ್ನಲ್ಲಿ ದುಡ್ಡು ಬರ್ತದೆ. ಸೊ ಒಂದೊಂದು ಹೆಡ್ಡನ್ನು ನೋಡುವ, ಇದು ಇಬ್ರಿಗೂ ಸಿಗುತ್ತೋ ಅಥವಾ ಒಬ್ರಿಗೆ ಸಿಗುತ್ತಾ ಅಂತ ನೋಡುವ. ಮೊಟ್ಟ ಮೊದಲಿಗೆ ಇನ್ಶೂರೆನ್ಸ್ ರೆಗ್ಯುಲರ್ ಸೈನಿಕ 50 ಲಕ್ಷಕ್ಕೆ ಮಾಡ್ತಾರೆ, ಅಗ್ನಿವೀರ್ಗೆ 48 ಲಕ್ಷ. ಆದರೆ ರೆಗ್ಯುಲರ್ ಸೈನಿಕ ತನ್ನ 50 ಲಕ್ಷದ ಇನ್ಶೂರೆನ್ಸ್ಗೆ ಪ್ರೀಮಿಯಂ ಸ್ವತಃ ಕಟ್ತಾನೆ. ತಿಂಗಳ 5,000 to 6,000 ರೂಪಾಯಿ ಅವನ ವೇತನದಿಂದ ಕಟ್ಟಾಗುತ್ತೆ. ಅಗ್ನಿವೀರ್ 48 ಲಕ್ಷ ಏನು ಇನ್ಶೂರೆನ್ಸ್ ಅವನಿಗೆ ಸಿಗುತ್ತೆ, ಅದಕ್ಕೆ ಅವನು ಪ್ರೀಮಿಯಂ ಕಟ್ಟಲ್ಲ. ಸೊ ಮೇಲ್ ನೋಡಿದ್ರೆ ಅಗ್ನಿವೀರ್ ಇಸ್ ಬೆನಿಫಿಟಿಂಗ್ ಮೋರ್ ದೆನ್ ದ ರೆಗ್ಯುಲರ್ ಸೋಲ್ಜರ್ ಆನ್ ಇನ್ಶೂರೆನ್ಸ್ ಆಸ್ಪೆಕ್ಟ್. ಎರಡನೇದಾಗೆ ಡಿಫೆನ್ಸ್ ಸ್ಯಾಲ್ರಿ ಪ್ಯಾಕೇಜ್ ಅಂತ DSP ಫಂಡ್ಸ್ ಅಂತ ಆರ್ಮ್ ಫೋರ್ಸಸ್ನವರು ಕೆಲವೊಂದು ಬ್ಯಾಂಕ್, SBI ಥರ ಹಲವಾರು ಬ್ಯಾಂಕ್ಗಳ ಜೊತೆ ಒಂದು MOU ಮಾಡ್ಕೊಂಡಿದ್ದಾರೆ. MOU ಅಂದರೆ ಮೆಮೊರಾಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್. ಅಂದರೆ ಈ ಅಂಡರ್ಸ್ಟ್ಯಾಂಡಿಂಗ್ ಪ್ರಕಾರ ಅಗ್ನಿವೀರ್ ಆಗಲಿ ರೆಗ್ಯುಲರ್ ಸೋಲ್ಜರ್ ಆಗಲಿ ಅವನ ವೇತನ ಈ ಬ್ಯಾಂಕಿನ ಅಕೌಂಟ್ಗೆ ಹೋಗ್ತದೆ. ಅವರು ಬ್ಯಾಂಕ್ನವರು ಕೆಲವೊಂದು ಫೆಸಿಲಿಟೀಸ್ ಕೊಡ್ತಾರೆ ಸ್ಯಾಲ್ರಿ ಪ್ಯಾಕೇಜ್ ಆದ್ದರಿಂದ. ಅದು ಪ್ರತಿಯೊಂದು ಬ್ಯಾಂಕ್ಗೂ ವೇರಿ ಆಗುತ್ತೆ. ಬಟ್ ಇಟ್ ಈಸ್ ದ ಸೇಮ್ ಫಾರ್ ಎರಡು ಥರದವ್ರು. ಅಂದರೆ ಡಿಫೆನ್ಸ್ ರೆಗ್ಯುಲರ್ ಸೋಲ್ಜರ್ಗೂ ಹಾಗೂ ಅಗ್ನಿವೀರ್ಗೂ ಇಟ್ ಈಸ್ ದ ಸೇಮ್. ಇಟ್ ಈಸ್ ಬ್ಯಾಂಕ್ ಓರಿಯೆಂಟೆಡ್ MOUs. ಆಯಿತಾ? ಬ್ಯಾಂಕ್ ಜೊತೆ ಒಂದು ಕಾಂಟ್ರಾಕ್ಟ್ ಮಾಡಿಕೊಂಡು ಆ ಕಾಂಟ್ರಾಕ್ಟ್ ಪ್ರಕಾರ ಎಷ್ಟು ದುಡ್ಡು ಬರಬೇಕೋ ಅಷ್ಟು ದುಡ್ಡು ರೆಗ್ಯುಲರ್ ಸೋಲ್ಜರ್ಗೂ ಅಥವಾ ಅಗ್ನಿವೀರ್ಗೂ ಹೋಗ್ತದೆ. ಸೊ 2 ಆಯಿತು. ಮೂರನೇದು ಎಕ್ಸ್ಗ್ರೇಷಿಯಾ ಪೇಮೆಂಟ್ ಸಿಗೋದು ಒಬ್ಬ ರೆಗ್ಯುಲರ್ ಸೋಲ್ಜರ್ ಅಥವಾ ಅಗ್ನಿವೀರ್ ಯುದ್ಧ ಭೂಮಿಲಿ ಮಡಿದಾಗ. ರೆಗ್ಯುಲರ್ ಸೋಲ್ಜರ್ ಮಡಿದಲ್ಲಿ 3 ಸ್ಲ್ಯಾಬ್ ಇದೆ, 25 ಲಕ್ಷ, 35 ಲಕ್ಷ, 45 ಲಕ್ಷ ಅಂತ 3 ಸ್ಲ್ಯಾಬ್ ಇದೆ. ಅಂದರೆ ಅವನು ರಯಟ್ಸ್ನಲ್ಲಿ ಸತ್ನ, ಅಥವಾ ಇನ್ನೇನಾದರೂ ಒಂದು ಇದ್ರಲ್ಲಿ ಟೆರರಿಸ್ಟ್ ಆಕ್ಟಿವಿಟೀಸ್ ಸತ್ವ, ಅಥವಾ ಆಕ್ಟಿವ್ ವಾರ್ನಲ್ಲಿ ಸತ್ನ, ಎನಿಮಿ ಜೊತೆ ಯುದ್ಧ ಮಾಡ್ಬೇಕಾದ್ರೆ ಸತ್ನ, ಈ ಥರ ಒಂದು 3 ಸ್ಲ್ಯಾಬ್ ಮಾಡ್ಕೊಂಡಿದ್ದಾರೆ. 25 ಲಕ್ಷ, 35 ಲಕ್ಷ, 45 ಲಕ್ಷ. ಅಗ್ನಿವೀರ್ಗೆ ಫ್ಲಾಟ್ ರೇಟ್ 44 ಲಕ್ಷ ಇದೆ. ಸೊ ಏನು ವ್ಯತ್ಯಾಸ ಇಲ್ಲ. ನೆಕ್ಸ್ಟ್ ವೆಲ್ಫೇರ್ ಫಂಡ್ಸ್ ಅಂದರೆ ಆರ್ಮಿ, ನೇವಿ ಮತ್ತು ಏರ್ಫೋರ್ಸ್ನವರು ಒಂದು ವೆಲ್ಫೇರ್ ಫಂಡ್ ಅಂತ ಮಾಡ್ಕೊಂಡಿದ್ದಾರೆ. ಅದಕ್ಕೆ ಎಲ್ಲರೂ, ಪ್ರತಿಯೊಬ್ಬ ಆಫೀಸರು ಮತ್ತು ಪ್ರತಿಯೊಬ್ಬ ಸೈನಿಕ ಒಂದಷ್ಟು ಮಂತ್ಲಿ ಸಬ್ಸ್ಕ್ರಿಪ್ಷನ್ ಥರ ಸ್ವಲ್ಪ ದುಡ್ಡನ್ನು ಕೊಡ್ತಾನೆ ತನ್ನ ವೇತನದಿಂದ. ಅದು ಹುತಾತ್ಮರಾದ ಸೈನಿಕರಿಗೆ ಅದರಲ್ಲಿ ಒಂದಷ್ಟು ದುಡ್ಡು ಹೋಗುತ್ತೆ. ಇದು ಸೈನಿಕರಿಗೂ ಹೋಗುತ್ತೆ, ಅಗ್ನಿವೀರ್ವರೆಗೂ ಹೋಗುತ್ತೆ. ನೆಕ್ಸ್ಟ್ ಬಂದು ಬ್ಯಾಲೆನ್ಸ್ ಆಫ್ ಪೇ ಏನು ಅಂದರೆ, ನಾನು ಅಗ್ನಿವೀರ್ ಅಂತ ಇಟ್ಕೊಳ್ಳಿ, 1 ವರ್ಷ ಸರ್ವಿಸ್ ಮಾಡಿದ್ದೀನಿ, 3 ವರ್ಷ ಇನ್ನೂ ಬಾಕಿ ಇತ್ತು, ಇಂದು ನಾನು ಹುತಾತ್ಮ ಆದೆ. ನನ್ನ ನೆಕ್ಸ್ಟ್ ಆಫ್ ಕಿನ್ಗೆ ನನ್ನ 3 ವರ್ಷದ ವೇತನ ಏನಿತ್ತು ಅದು ಸಿಗ್ತದೆ. ಅದು ಬ್ಯಾಲೆನ್ಸ್ ಆಫ್ ಪೇ ಅಂತ. ಅಗ್ನಿವೀರ್ಗೆ ಮಾತ್ರ ಈ ಒಂದು ಅವಕಾಶ ಅಥವಾ ಈ ಒಂದು ಸೌಲಭ್ಯ ಇದೆ, ರೆಗ್ಯುಲರ್ ಸೋಲ್ಜರ್ಸ್ಗೆ ಇಲ್ಲ. ನೆಕ್ಸ್ಟು ಸೇವಾ ನಿಧಿ ಅಂದರೆ ಅಗ್ನಿವೀರ್ಸು ತಮ್ಮ ಒಂದು ಮಂತ್ಲಿ ವೇತನ ಏನಿದೆ ಅದರಲ್ಲಿ ಒಂದು ಪೋರ್ಷನ್ನ ಒಂದು ಫಂಡ್ಗೆ ಹಾಕ್ತಾರೆ.
ಅವ್ರು ಮಡಿದಲ್ಲಿ ಈ ಫಂಡ್ನಲ್ಲಿ ಎಷ್ಟು ದುಡ್ಡಿದೆಯೋ ಅದು ನೆಕ್ಸ್ಟ್ ಆಫ್ ಕಿನ್ಗೆ ಹೋಗುತ್ತೆ. ಈ ಥರ ಯಾವುದು ಕಾಂಟ್ರಿಬ್ಯೂಟರಿ ಸ್ಕೀಮ್ ರೆಗ್ಯುಲರ್ ಸೋಲ್ಜರ್ಸ್ಗೆ ಇಲ್ಲ. ನೆಕ್ಸ್ಟ್ ಬರೋದು ಪೆನ್ಷನ್ಸ್. ಭಾರತದ ಸರ್ಕಾರದ ರೂಲ್ಸ್ ಪ್ರಕಾರ, ಪೆನ್ಷನ್ ರೂಲ್ಸ್ ಪ್ರಕಾರ ಪೆನ್ಷನ್ ಎಲಿಜಿಬಿಲಿಟಿಗೆ 15 ವರ್ಷ ನೌಕರಿ ಮಾಡಬೇಕು. ಅಗ್ನಿವೀರ್ಸು 4 ವರ್ಷ ಮಾಡೋದ್ರಿಂದ ಅವ್ರಿಗೆ ಪೆನ್ಷನ್ ಎಲಿಜಿಬಿಲಿಟಿ ಇಲ್ಲ. ಆದರೆ 4ರಲ್ಲಿ ಒಬ್ಬ ಅಗ್ನಿವೀರ್ ಯಾರು ತಿರ್ಗಾ 25% ಯಾರು ತಿರ್ಗಾ ರೆಗ್ಯುಲರ್ ಸೋಲ್ಜರ್ ಆಗಿ ಸೇರ್ತಾನೋ ಅವನು 15 ವರ್ಷ ಸರ್ವಿಸ್ ಮಾಡಿದ್ಮೇಲೆ ಅವನಿಗೆ ಪೆನ್ಷನ್ ಎಲಿಜಿಬಿಲಿಟಿ ಸಿಗುತ್ತೆ. ಸೊ 4ರಲ್ಲಿ ಒಬ್ಬ ಅಗ್ನಿವೀರ್ಗೆ ಪೆನ್ಷನ್ ಎಲಿಜಿಬಿಲಿಟಿ ಸಿಗುತ್ತೆ, 3 ಜನಕ್ಕೆ ಸಿಗಲ್ಲ. ಲಾಸ್ಟು ಗ್ರ್ಯಾಚ್ಯುಟಿ ರೆಗ್ಯುಲರ್ ಸೋಲ್ಜರ್ಸಿಗೆ ಸಿಗುತ್ತೆ, ಅಗ್ನಿವೀರ್ಸಿಗೆ ಸಿಗಲ್ಲ. ಸೊ ಗ್ರ್ಯಾಚ್ಯುಟಿ ಅಂದರೆ ನೀವು ಪ್ರತಿ ವರ್ಷ ಸರ್ವಿಸ್ ಮಾಡಿದ್ದಕ್ಕೂ 15 ದಿನ ಇಟ್ಕೊಂಡು ಕೊಡ್ತಾರೆ. ಸೊ ದಿಸ್ ಈಸ್ ಸಮಥಿಂಗ್ ಲೈಕ್ ಬ್ಯಾಲೆನ್ಸ್ ಆಫ್ ಪೇ ಥರ ಈಕ್ವೇಟ್ ಮಾಡ್ಕೋಬೋದು. ಸೊ ನಾವು ಓವರ್ ಆಲ್ ನಕ್ಷ ನೋಡಿದ್ರೆ ಬೆನಿಫಿಟ್ಸ್ ಇಬ್ರಿಗೂ ಸಮಾನೇ ಇದೆ. ಈ ಹುತಾತ್ಮರಾದ ಅಗ್ನಿವೀರ್ಗೆ 1.65 crores ಗೌರ್ಮೆಂಟ್ ಆಫ್ ಇಂಡಿಯಾನವ್ರು ಕೊಡಬೇಕು ಆಸ್ ಪರ್ ಅಂಡರ್ ದೀಸ್ ಹೆಡ್ಸ್. ಅಂದರೆ ಎಲ್ಲ ಏನೇನು ಹೇಳಿದೆ ನಾನು, ಎಕ್ಸ್ಗ್ರೇಷಿಯಾ ಪೇಮೆಂಟು, ಬ್ಯಾಲೆನ್ಸ್ ಆಫ್ ಪೇ ಇದೆಲ್ಲ ಸೇರಿ ಒಟ್ಟು 1.65 crores ಬರುತ್ತೆ. ಅದರಲ್ಲಿ 98.39 ಲಕ್ಷ ಪೇಮೆಂಟ್ ಆಗಲೇ ಅವ್ರ ನೆಕ್ಸ್ಟ್ ಆಫ್ ಕಿನ್ಗೆ ಹೋಗಾಗಿದೆ. ಅಂದರೆ ಇನ್ಶೂರೆನ್ಸ್ ದುಡ್ಡು ಮತ್ತು ಬ್ಯಾಂಕ್ MOE ದುಡ್ಡು ಈ ಎರಡು ಹೋಗಿ ಸೇರಿದೆ. ಇನ್ನು ಮಿಕ್ಕಿದ ದುಡ್ಡು ಏನು ಬರಬೇಕು, ಆ ದುಡ್ಡಿಗೆ ಕೆಲವೊಂದು ಪೇಪರ್ ವರ್ಕ್ ಆಗೋದು ಅವಶ್ಯಕತೆ. ಯಾಕೆಂದರೆ ಲೀಗಲ್ ಇಶ್ಯೂಸ್ ಇವೆಲ್ಲ. ಅದಕ್ಕೆ 1 ರಿಂದ 2 ಅಥವಾ 3 ತಿಂಗಳು ಟೈಮ್ಸ್ ಅವಧಿ ಬೇಕು. ಅದು ಮುಗಿದ ಮೇಲೆ ಅದು ಹೋಗುತ್ತೆ. ಇದರಲ್ಲಿ ಮುಖ್ಯವಾದ ವಿಷಯ ಏನು ಅಂದರೆ, ಒಬ್ಬ ಅಗ್ನಿವೀರ್ ಹುತಾತ್ಮ ಆದರೆ ಅವನಿಗೆ ಪೆನ್ಷನ್ ಸಿಗಬೇಕು ಬೇಡ, ಅವನ ಫ್ಯಾಮಿಲಿಗೆ. ನನ್ನ ಪ್ರಕಾರ ಅವನ ಫ್ಯಾಮಿಲಿಗೆ ಪೆನ್ಷನ್ ಸಿಗಬೇಕು. ಈ ಸ್ಕೀಮು ನಾವು ನೆನಪಲ್ಲಿಡಬೇಕು, ಈ ಸ್ಕೀಮು ಇವಾಗ ತಾನೇ 2022ರಲ್ಲಿ ಶುರುವಾಗಿದೆ. ಯಾವುದೇ ಒಂದು ಸ್ಕೀಮು ಮೆಚ್ಯೂರ್ ಆಗಲಿಕ್ಕೆ ಕೆಲವು ಟೈಮ್ ಬೇಕು. ಆ ಮೆಚ್ಯೂರ್ ಆಗ್ತಾ ಇದ್ದಂಗೆ ಶುರುವಾದ್ಮೇಲೆ ಏನು ಫೀಡ್ಬ್ಯಾಕ್ ಬರುತ್ತೆ ಅದ್ರ ಮೇಲೆ ನಾವು ಅದರಲ್ಲಿ ಟ್ವೀಕಿಂಗ್ ಮಾಡ್ತೀವಿ, ಅಂದರೆ ಅದರಲ್ಲಿ ಚೇಂಜಸ್ ಮಾಡ್ತೀವಿ. ನನ್ನ ಪ್ರಕಾರ ಭಾರತ ಸರ್ಕಾರ ಹುತಾತ್ಮರಾದ ಅಗ್ನಿವೀರ್ಸ್ಗೂ ಪೆನ್ಷನ್ ಕೊಡ್ತಾರೆ ನನ್ನ ಪ್ರಕಾರ. ನೋಡೋಣ, ಇನ್ನೂ 2 ವರ್ಷ ಇದೆ ಅಥವಾ 1 ವರ್ಷದಲ್ಲಿ, ಮುಂದೆ 6 ತಿಂಗಳಲ್ಲೂ ಬರ್ಬೋದು. ಟು ಕನ್ಕ್ಲೂಡ್ ಏನು, ಸಮರಿ ಏನು, ಅಗ್ನಿವೀರ್ ದೇಶದ ಹಿತದಲ್ಲಿದೆಯಾ? ಹೌದು, ಹಿತದಲ್ಲಿದೆ. ನಾವು ಹೋದ 20-22 ನಿಮಿಷದಲ್ಲಿ ಏನು ಮಾತಾಡಿದ್ದೀವಿ ಅದರಲ್ಲಿ ಒಂದು ಅಂಶ ಸ್ಪಷ್ಟವಾಗಿದೆ. ನಮಗೆ ನಮ್ಮ ಸೇನೆ ಒಂದು ಯುವ ಸೇನೆ ಆಗಬೇಕು. ಇವತ್ತಿನ ಯುದ್ಧ ಆಡಲಿಕ್ಕೆ ಅದಕ್ಕೆ ಕ್ಷಮತೆ ಇರಬೇಕು. ಅದಕ್ಕೆ ನಮಗೆ ಬೇಕಾಗಿರೋ ಯುವಕರು, ಟೆಕ್ನಾಲಜಿ ಅಬ್ಸರ್ವ್ ಮಾಡ್ಕೊಳ್ಳೋ ಯುವಕರು ಬೇಕು. ಅದಕ್ಕಾಗಿ ಈ ಸ್ಕೀಮ್ ಬಂದಿರೋದು. ಸೊ ಸ್ಕೀಮಿನ ಅವಶ್ಯಕತೆ ಇದೆ, ಸ್ಕೀಮ್ ದೇಶದ ಹಿತದಲ್ಲಿದೆ. ಇದೆರಡೂ ನಮಗೆ ಜ್ಞಾಪಕ ಇರಬೇಕು. ಸ್ಕೀಮಲ್ಲಿ ಏನೋ ಒಂದು ಫೀಡ್ಬ್ಯಾಕ್ನಲ್ಲಿ 1-2 ಇದಾಗಿದ್ದರೆ, ಕಡಿಮೆ ಆಗಿದ್ದರೆ ಅದನ್ನು ತಿದ್ದು ಪಡ್ಕೊಳ್ಳೋ ಶಕ್ತಿನೂ ನಮ್ಮಲ್ಲಿರಬೇಕು. ಆ ತಿದ್ದು ಪಡ್ಕೊಳ್ಳೋ ಶಕ್ತಿ ನಮ್ಮ ಸರ್ಕಾರಕ್ಕೆ ಇದೆ ಎಂಬುದು ನನ್ನ ಒಂದು ನಂಬಿಕೆ. ಇಷ್ಟು ಹೇಳಿ, ಈ ಎಲ್ಲ ಒಂದು ಪ್ರಿಂಟ್ ಮೀಡಿಯಾ, ಎಲೆಕ್ಟ್ರಾನಿಕ್ ಮೀಡಿಯಾ ಹಾಗೂ ರಾಜಕೀಯ ಪಕ್ಷಗಳು ಏನು ಅಗ್ನಿವೀರ್ ಬಗ್ಗೆ ಒಂದು ಕೆಟ್ಟ ಮಾತು ಅಥವಾ ಕೆಟ್ಟ ಒಂದು ಪ್ರಚಾರ ಮಾಡ್ತಿದ್ದಾರೆ, ಅದ್ರ ಬಗ್ಗೆ ನಮ್ಮ ಸಬ್ಸ್ಕ್ರೈಬರ್ಸ್ನ ಜಾಗರೂಕತೆ ಮಾಡಲಿಕ್ಕೆ, ಎಚ್ಚರಿಸಲಿಕ್ಕೆ ಹಾಗೂ ಅವ್ರಿಗೆ ಒಂದು ಇನ್ಫಾರ್ಮೇಷನ್ ಕೊಡಲಿಕ್ಕೆ ನಾವು ಪ್ರಯತ್ನ ಪಟ್ಟಿದ್ದೇವೆ. ಈ ಪ್ರಯತ್ನ ಎಷ್ಟು ಸಫಲವಾಗಿದೆ ಎಂಬುದು ನಿಮ್ಮ ಫೀಡ್ಬ್ಯಾಕ್ ಮುಖಾಂತರ ನಮಗೆ ಗೊತ್ತಾಗ್ತದೆ. ಜೈ ಹಿಂದ್.